ಶ್ರೀ ಗುರುಭ್ಯೋ ನಮಃ. ಈ ದಿನ ನಮ್ಮ ಭಾರತೀಯ ಆರ್ಷ ಪರಂಪರೆ ಏನಿದೆ ಅದು ಮೊದಲಿಂದಲೂ ಒಬ್ಬ ಸಾಧಕನಿಗೆ 7 ದಾರಿಯನ್ನು ತೋರಿಸಿಕೊಟ್ಟಿದೆ. 7 ತಾಯಂದಿರು ಅಂತ ಅದನ್ನು ಬಳಿತಾ ಸೂಕ್ತವೇ ವರ್ಣಿಸುತ್ತೆ. ಸಪ್ತ ಶಿವಾಸು ಮಾತೃಷು ಅಂತ 7 ತಾಯಂದಿರು ಒಬ್ಬ ಸಾಧಕನಿಗೆ. ಯಾರು ಅಂದರೆ 4 ವೇದಗಳು, ಇತಿಹಾಸ ಅಂತಾಗಿ ಮಹಾಭಾರತ ಮತ್ತು ಪಂಚರಾತ್ರ, ಇನ್ನು ಪುರಾಣ 18 ಪುರಾಣಗಳು ಮತ್ತು ಮೂಲ ರಾಮಾಯಣ ಅಂತ ಈ 7 ತಾಯಂದಿರು ಸೇರಿ ಒಬ್ಬ ಸಾಧಕನನ್ನು ಸರಿಯಾದ ದಾರಿಯಲ್ಲಿ ಭಗವಂತನನ್ನು ಕಾಣುವಲ್ಲಿ ನಡೆಸಿಕೊಟ್ಟು ಹೋಗ್ತಾರೆ ಅನ್ನೋದು ನಮ್ಮ ಒಂದು ಪರಂಪರೆಯ ನಂಬಿಕೆ. ಅದರಲ್ಲಿ ಒಬ್ಬ ತಾಯಿಯನ್ನು ನಾವೀಗ ಕಾಣಕ್ಕಾಗೋದಿಲ್ಲ. ಅದೇ ಮೂಲ ರಾಮಾಯಣ. ಮೂಲ ರಾಮಾಯಣ ಅನ್ನೋದು ಶತಕೋಟಿ ಪ್ರವಿಸ್ತರ ಅಂತ ಹಿಂದೆ ಸಾಕ್ಷಾತ್ ಹಯಗ್ರೀವ ದೇವರೇ ಇದನ್ನು ಉಪದೇಶ ಮಾಡಿದರು ಬ್ರಹ್ಮದೇವರಿಗೆ ಅಂತ ನಾವು ಕೇಳ್ತೇವೆ. ಇದನ್ನು ಆಚಾರ್ಯ ಮಧ್ವರು ಹೇಳಿದ್ದಕ್ಕೆ ನಮಗೆ ಗೊತ್ತು ಅಷ್ಟೇ ಹೊರತು ಇದನ್ನು ಯಾರೂ ಕಂಡಿಲ್ಲ. ಈಗ ನಮಗೆ ಅದು ಸಿಗೋದಿಲ್ಲ. ಅಷ್ಟು ವಿಸ್ತಾರವಾದ ರಾಮಕಥೆ ಹಿಂದೆ ಉಲ್ಲೇಖದಲ್ಲಿ ಇತ್ತು. ಅದನ್ನು ಆಚಾರ್ಯರ ಅನುಗ್ರಹದಿಂದ ತ್ರಿವಿಕ್ರಮ ಪಂಡಿತರು ಕೇಳಿದ್ರು ಅನ್ನೋದನ್ನು ನಾವು ಐತಿಹ್ಯದಲ್ಲಿ ಕೇಳ್ತೀವಿ. ನಾರಾಯಣ ಪಂಡಿತರು ಅದನ್ನು ಅವರ ತಂದೆಯನ್ನು ಸ್ತೋತ್ರ ಮಾಡುವಾಗ ಇದನ್ನು ಉಲ್ಲೇಖ ಮಾಡಿದ್ದಾರೆ. ಸೂಕ್ತಿ ರತ್ನಾಕರೇ ರಮ್ಯೆ ಮೂಲ ರಾಮಾಯಣವೇ ವಿಹರಂತೋ ಮಹೀಯಾಂಸಃ ಪ್ರಿಯಂತಾಂ ಗುರವೋ ಮಮ ಅಂತ ಗುರುವಾದ ತಂದೆಯಾದ ಸ್ತೋತ್ರವನ್ನು ಮಾಡುವಾಗ ಮೂಲ ರಾಮಾಯಣವನ್ನು ಆಸ್ವಾದಿಸಿದ ಮಹಾನುಭಾವರು ಅಂತ ಅವರನ್ನು ಸ್ತೋತ್ರ ಮಾಡಿದ್ದಾರೆ. ಹೀಗೆ ರಾಮಾಯಣ ಇಷ್ಟು ಪ್ರಸಿದ್ಧವಾದದ್ದು. ಅದನಂತರ ನಮಗೆ ರಾಮಾಯಣ ಈ ಜಗತ್ತಿಗೆ ದೊರಕಿಸಿಕೊಟ್ಟಿದ್ದು ವಾಲ್ಮೀಕಿ ಮಹರ್ಷಿಗಳು. ಅವರು 24,000 ಶ್ಲೋಕಗಳಲ್ಲಿ ವಾಲ್ಮೀಕಿಗಳು ಅಷ್ಟೇ ನಾರದರಿಂದ ಉಪದಿಷ್ಟವಾದದ್ದ ರಾಮಾಯಣವನ್ನು ಧ್ಯಾನದಲ್ಲಿ ಕಂಡು ಅದು ಅವರ ದರ್ಶನ. ಅಂದರೆ ಅವರು ಧ್ಯಾನದಲ್ಲಿ ಕುಳಿತು ಚಿಂತನೆ ಮಾಡಿದಾಗ ಇಡೀ ರಾಮನ ಪೂರ್ಣ ಕಥೆ ಅವರಿಗೆ ದರ್ಶನದಲ್ಲಿ ಹೇಗೆ ಧ್ಯಾನದಲ್ಲಿ ಕಾಣ್ತೋ ಹಾಗೆ ಅದನ್ನು ಅವರು ನಮಗೆ ಚಿತ್ರಿಸಿಕೊಟ್ಟಿದ್ದಾರೆ. ಕಂಡಂತೆ ತಾವು ನೋಡಿದಂತೆ ತಿಳಿಸಿದ ಅತ್ಯಂತ ವಿಶಿಷ್ಟವಾದ ರಾಮನ ಕಥೆ ಇವತ್ತಿಗೂ ಎಲ್ಲರ ಬಾಯಲ್ಲಿ ನಲಿಯುವಂಥ ಪ್ರಸಿದ್ಧವಾದದ್ದು ವಾಲ್ಮೀಕಿ ರಾಮಾಯಣ. ಇದನ್ನು ಮುಂದೆ ಹಾಗಾಗಿ ಇದು ತುಂಬ ಪರಮ ಪವಿತ್ರವಾದ ಗ್ರಂಥ. ಹಾಗಾಗಿ ವಾಲ್ಮೀಕಿ ಗೌರ್ ಪುನೀಯನ್ನಹ ಅಂತ ಪ್ರಾಚೀನರು ಅವರನ್ನು ಬಹಳ ಭಕ್ತಿಯಿಂದ ಅದನ್ನೇ ಆದಿಕಾವ್ಯ ಅಂತ ಕರಿತೀವಿ, ಅವರನ್ನೇ ಆದಿಕವಿಗಳು ಅಂತ ಕರಿತೀವಿ. ಯಾಕೆಂದರೆ ಅಂತಹ ಪ್ರಸಿದ್ಧವಾದ ರಾಮಕಥೆಯನ್ನು ಕೊಟ್ಟು ನಮಗೆ ಉಪಕಾರ ಮಾಡಿದ್ದಾರೆ. ಅದು ಇವತ್ತುವರೆಗೂ ನಮ್ಮ ಪರಂಪರೆಯಲ್ಲಿ ಅನೇಕ ಕವಿಗಳಿಂದ ಅನೇಕ ಸಾಧಕರಿಂದ ಮತ್ತೆ 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 ಉಲ್ಲೇಖದಲ್ಲಿ ಬರ್ತಾ ಇದೆ. ಇಂದಿಗೂ ಜೀವಂತವಾಗಿರುವಂತಹ ರಾಮಕಥೆಯಕ್ಕೆಲ್ಲ ಆಕರವಾಗಿ ಕೊಟ್ಟಿದ್ದ ವಾಲ್ಮೀಕಿ ಮಹರ್ಷಿಗಳು ನಮಗೆ ತುಂಬ ಪೂಜ್ಯರು. ಹೀಗೆ ಇಂತಹ ವಾಲ್ಮೀಕಿ ರಾಮಾಯಣವನ್ನು ಕೂಡ ಸಂಗ್ರಹ ಮಾಡುವ ದೃಷ್ಟಿಯಿಂದ ನಾರಾಯಣ ಪಂಡಿತರು ಅದನ್ನು ವಾಲ್ಮೀಕಿ ರಾಮಾಯಣ, ಅನೇಕ ಪುರಾಣಗಳಲ್ಲಿ ಬಂದ ರಾಮಕಥೆ, ಮಹಾಭಾರತದ ವನಪರ್ವದಲ್ಲಿ ಬಂದ ರಾಮಕಥೆ, ಭಾಗವತಾದಿಗಳಲ್ಲಿರುವ ಉಲ್ಲೇಖ ಇವೆಲ್ಲವನ್ನೂ ಕೂಡ ಮೂಲ ರಾಮಾಯಣ ಇಷ್ಟನ್ನೂ ಸಂಗ್ರಹ ಮಾಡಿ ಸರಿಯಾದ ಚಿಂತನೆ ನಮಗೆ ಸಿಗಲಿಕ್ಕೋಸ್ಕರ ಎಲ್ಲೆಲ್ಲಿ ವಿರೋಧ ಬರುತ್ತೆ, ಒಂದೊಂದು ಘಟನೆಗಳಿಗೂ ಕಥೆಗಳಿಗೂ ಎಲ್ಲಿ ನಮಗೆ ತೊಂದರೆ ಬರುತ್ತೆ, ಒಂದಕ್ಕೊಂದು ಸಂವಾದ ಇಲ್ಲ ಅನಿಸುತ್ತೆ, ಅದೆಲ್ಲವನ್ನು ಪರಿಹಾರ ಮಾಡಿ ಸಂಗ್ರಹ ರಾಮಾಯಣ ಅನ್ನೋ 3,000ಕ್ಕೂ ಮಿಕ್ಕ ಶ್ಲೋಕಗಳಲ್ಲಿ ಇಡೀ ರಾಮಾಯಣವನ್ನು ನಮಗೆ ಸಂಗ್ರಹ ಮಾಡಿಕೊಟ್ರು. ಅದಂತೂ ಒಬ್ಬ ಸಾಧಕನಿಗೆ ನೇರವಾಗಿ ತನ್ನ ಅನುಸಂಧಾನಕ್ಕಾಗಿ ಇರುವ ಕೃತಿ. ಇಲ್ಲಿ ಕಥೆಯ ಚಿಂತನೆಗಿಂತ ಒಬ್ಬ ಸಾಧಕ ರಾಮಾಯಣವನ್ನು ತನ್ನ ಜೀವನಕ್ಕೆ, ತನ್ನ ಆತ್ಮೋದ್ಧಾರಕ್ಕೆ ಹೇಗೆ ಬಳಸಿಕೊಳ್ಳಬೇಕು ಅನ್ನೋ ನೇರವಾದ ದೃಷ್ಟಿಯನ್ನು ಕೊಟ್ಟು ನಮಗೆ ಉಪಕಾರ ಮಾಡಿದ್ದಾರೆ ನಾರಾಯಣ ಪಂಡಿತರು. ಹೀಗೆ ರಾಮಾಯಣದ ಬಗ್ಗೆ ಕವಿ ಪರಂಪರೆ ಎಷ್ಟು ಪ್ರಸಿದ್ಧವೋ ಹಾಗೆ ಸಾಧಕ ಪರಂಪರೆಯೂ ಅದನ್ನು ಅನೇಕ ರೀತಿಯಲ್ಲಿ ಉಳಿಸ್ಕೊಂಡು ಬರ್ತಾನೇ ಇದೆ. ನಮ್ಮ ಶಾಸ್ತ್ರದಲ್ಲಿ ಪ್ರಸಿದ್ಧ ಮಾತಿದೆ, ಸಂಕ್ಷೇಪ ವಿಸ್ತಾರಾಭ್ಯಾಂ ಹಿ ಕಥಯಂತಿ ಮನೀಷಿಣಃ ಅಂತ. ಸಂಕ್ಷೇಪ ಮತ್ತು ವಿಸ್ತಾರದಲ್ಲಿ ಒಂದು ವಸ್ತುವನ್ನು ಹೇಳುವುದು ವೇದವ್ಯಾಸರು ನಮಗೆ ಹಾಕಿಕೊಟ್ಟ ಮೇಲ್ಪಂಕ್ತಿ. ಮೊದಲು ಸಂಕ್ಷೇಪವಾಗಿ ತಿಳಿಸೋದು, ಅದನ್ನೇ ಅತ್ಯಂತ ವಿಸ್ತಾರವಾಗಿ ತಿಳಿಸೋದು, ಎರಡೂ ರೀತಿಯಲ್ಲೂ ತತ್ವವನ್ನು ಬಿತ್ತರಿಸುವ ಕ್ರಮ ಅನ್ನೋದು ನಮ್ಮ ಪರಂಪರೆಯ ವೈಶಿಷ್ಟ್ಯ. ಹಾಗೆ ಎಲ್ಲ ಸಾಧಕರ ಅನುಕೂಲಕ್ಕಾಗಿ ಈ ಕಾಮಧೇನುಗಳಂತೆ ಕಲಿಯುಗದಲ್ಲಿ ಎಲ್ಲರನ್ನ
ಉದ್ಧಾರ ಮಾಡ್ತಿರುವ ರಾಘವೇಂದ್ರ ಪ್ರಭುಗಳು ಕೂಡ ರಾಮಚಾರಿತ್ರ ಮಂಜರಿಯಂತಹ ಒಂದು ಪುಟ್ಟದಾದ ಗ್ರಂಥವನ್ನು ಕೊಟ್ಟಿದ್ದಾರೆ. ನಿತ್ಯಾನುಸಂಧಾನಕ್ಕೆ ತುಂಬ ಸುಲಭದಲ್ಲಿ ರಾಮನ ಒಂದು ಚರಿತ್ರೆಯನ್ನು ಚಿಂತನೆ ಮಾಡಲಿ ಸಾಧಕರು ಅನ್ನೋದರಿಂದ ಕೇವಲ 11 ಶ್ಲೋಕದಿಂದ ರಾಮನ ಕಥೆಯನ್ನು ಅತ್ಯಂತ ಸುಂದರವಾಗಿ ಸಂಗ್ರಹಿಸಿಕೊಟ್ಟಿದ್ದಾರೆ. ಅದನ್ನು ಈ ಬಾರಿ ರಾಮನವಮಿಯಲ್ಲಿ ಅತ್ಯಲ್ಪವಾಗಿ ಅವರು ಶ್ಲೋಕಗಳು ಅಲ್ಪವಾದರೂ ಅನೇಕ ಅರ್ಥಗಳನ್ನು ಅವರು ಅದರಲ್ಲಿ ತುಂಬಿದ್ದಾರೆ. ಆದರೂ ನಾವು ನಮ್ಮ ಯಥಾಶಕ್ತಿ ಅತ್ಯಂತ ಸಾಮಾನ್ಯವಾಗಿ ಒಮ್ಮೆ ರಾಮನ ಕಥೆಯ ಒಂದು ಸಿಂಹಾವಲೋಕನವನ್ನು ಮಾಡೋಣ ಅಂತ ಹೇಳ್ತಾ ಆ ಶ್ಲೋಕವನ್ನು ಶುರು ಮಾಡೋಣ. ಶ್ರೀಮಾನ್ ಪೂರ್ವಂ ಪ್ರಜಾತೋ ದಶರಥ ನೃಪತೆ ರಾಮನಾಮಾಥನೀತೋ ವಿಶ್ವಾಮಿತ್ರೇಣ ಮಂತ್ರಾಹೃದನುಜ ಸಹಿತಃ ತಾಟಕಾಂ ಗಾಥಕೋಸ್ತ್ರಂ ಬ್ರಹ್ಮಾದ್ಯಂ ಪ್ರಾಪ್ಯ ಹತ್ವಾ ನಿಶಿಚರನಿಕರಂ ಯಜ್ಞಪಾಲೋ ವಿಮೋಚ್ಯಾಹಲ್ಯ ಶಾಪಂ ಚ ಭಂಕ್ತ್ವಾ ಶಿವಧನುರುಪಯನ್ ಜಾನಕೀಂ ನ ಪ್ರಸೀದೇತ್. ಶ್ರೀಮಾನ್ ಅಂದರೆ ಲಕ್ಷ್ಮೀ ಸಹಿತನಾಗಿ ಅನೇಕ ಕಲ್ಯಾಣ ಗುಣಗಳನ್ನು ಹೊಂದಿದವನಾದ ಭಗವಂತ ತನ್ನ ಮೂಲ ರೂಪದಲ್ಲಿ ಹೇಗೆ ಹಿಂದೆ ಮೂಲ ರೂಪದಲ್ಲಿದ್ದವನು ನಾರಾಯಣ ತಾನೇ ಸ್ವಯಂ ವಾಸುದೇವ ನಾಮಕನಾಗಿ ರಾಮನಾಗಿ ಅವತರಿಸಿದನೋ, ಜೊತೆಗೆ ತನ್ನ ಉಳಿದ 4 ಚತುರ್ವ್ಯೂಹ ರೂಪಗಳಿಂದ ಪ್ರದ್ಯುಮ್ನ ಅನಿರುದ್ಧ ಸಂಕರ್ಷಣ ರೂಪಗಳಿಂದ ತನ್ನ ತಮ್ಮಂದಿರಲ್ಲಿ ಆವಿಷ್ಟನಾಗಿ ಲಕ್ಷ್ಮಣ ಭರತ ಶತ್ರುಘ್ನರ ಸಹಿತನಾಗಿ ಅವತರಿಸಿದನೋ, ಅವನು ಎಲ್ಲಿ ಅವತರಿಸಿದ? ದಶರಥ ನೃಪತೇಹೇ, ಸೂರ್ಯವಂಶದಲ್ಲಿ ಬಂದ ಪ್ರಸಿದ್ಧ ದೊರೆಯಾದ ದಶರಥನ ಮಗನಾಗಿ ಕೌಸಲ್ಯಾದೇವಿಯಲ್ಲಿ ಅವತರಿಸಿದ. ಹೀಗೆ ಇಡೀ ಬಾಲಕಾಂಡದ ಕಥೆಯನ್ನು ಇಲ್ಲಿ ಸಂಗ್ರಹ ಮಾಡ್ತಾರೆ ರಾಯರು. ಏನಾಯಿತು ಅಂದರೆ, ಹಿಂದೆ ರಾಮದೇವರು ದೇವರ ಅವತಾರ ಯಾವಾಗ, ಯಾತಕ್ಕಾಗಿ? ಬಲಜ್ಞಾನಾದಿ ಕಾರಣಂ, ಬಲ ಮತ್ತು ಜ್ಞಾನಗಳನ್ನು ಪ್ರದರ್ಶಿಸ್ಲಕ್ಕಾಗಿ. ಬಲ ಅಂದರೆ ಯಾವಾಗ ಆಸುರಿ ಶಕ್ತಿಗಳು ಅತ್ಯಂತ ವಿಜೃಂಭಣೆಯನ್ನು ಹೊಂದುತ್ತವೆ, ಅದು ದೇವತೆಗಳಿಗೂ ಕೂಡ ಸಾಧಕರಿಗೂ ಕೂಡ ಯಾವಾಗ ಸಾಧನೆಗೆ ಅವಕಾಶ ಇಲ್ಲದಂಗಾಗತ್ತೆ ಭೂಮಿಯಲ್ಲಿ, ಆಗ ದೇವರು ತಾನು ಅವತಾರ ಮಾಡಿ ದುಷ್ಟಶಕ್ತಿಗಳನ್ನು ಸಂಹಾರ ಮಾಡ್ತಾನೆ. ಇದು ಬಲದ ಕಾರಣ. ಆದರೆ ಇನ್ನು ಹೀಗೆ ಹೊರಗಿನ ಆಪತ್ತನ್ನು ಸಾಧಕರಿಗೆ ನಿವಾರಣೆ ಮಾಡೋಕ್ಕಾಗಿ ಬಲಪ್ರದರ್ಶನ ಮಾಡೋದಲ್ಲದೆ, ಒಳಗೆ ಧ್ಯಾನದಿಂದ ಆಧ್ಯಾನಾಯ ಪ್ರಯೋಜನಾಭಾವಾತ್ ಅಂತ ಬ್ರಹ್ಮಸೂತ್ರ ಹೇಳೋ ಹಾಗೆ ಒಳಗಿನಲ್ಲಿ ಭಗವಂತನ ಲೀಲೆಯನ್ನು ಭಕ್ತರು ಅನುಸಂಧಾನ ಮಾಡಿ ಧ್ಯಾನಕ್ಕೆ ಬಳಸಿಕೊಂಡು ತಮ್ಮ ಸಾಧನೆಯನ್ನು ಮಾಡಲಿ ಅನ್ನೋ ಒಂದು ಕರುಣೆಯಿಂದ ಭಗವಂತ ಭೂಮಿಗೆ ಅವತರಿಸ್ತಾನೆ. ಹಾಗೆ ರಾಮರೂಪವೂ ಕೂಡ ಭೂಮಿಗೆ ಬಂದದ್ದು. ಯಾಕೆಂದರೆ ಸರ್ವಶಕ್ತ, ಅವನು ಇಡೀ ಜಗತ್ತು ಅವನ ವಶದಲ್ಲಿದೆ. ಹಾಗಾಗಿ ರಾವಣಾದಿ ರಾಕ್ಷಸರನ್ನು ಕೊಲ್ಲಿಕ್ಕೋ ಹಿರಣ್ಯಕಶಿಪುಗಳಾದಿಗಳನ್ನು ಸಂಹಾರ ಮಾಡಲಿಕ್ಕೋ ಭಗವಂತ ಅವತಾರ ಮಾಡಲೇಬೇಕು ಅಂತಿಲ್ಲ. ಆದರೆ ಯಾಕೆ ಬರ್ತಾನೆ ಅಂದರೆ, ಸಾಧಕರ ಸಾಧನೆಯನ್ನು ಪೂರ್ಣ ಮಾಡಲಿಕ್ಕೆ. ಯಾಕೆಂದರೆ ದೇವರು ತಾನೊಬ್ಬನೇ ಹುಟ್ಟೋದಿಲ್ಲ, ತನ್ನ ಜೊತೆ ದೇವತೆಗಳನ್ನು ಹುಟ್ಟಿಸ್ತಾನೆ, ಮನುಷ್ಯರು ಬರ್ತಾರೆ, ಮುನಿಗಳಿದ್ದಾರೆ. ಅವರೆಲ್ಲರ ಸಾಧನೆಯು ಪೂರ್ಣ ಆಗಲಿಕ್ಕಾಗಿ ಭಗವಂತ ಈ ಅವತಾರಗಳನ್ನು ಎತ್ತುತ್ತಾನೆ. ಹಾಗಾಗಿ ದೇವತೆಗಳು ಹಿಂದೆ ಈ ದೈತ್ಯರ ಉಪಟಳವನ್ನು ತಾಳ್ಕೊಳ್ಳಿಕ್ಕಾಗಲ್ಲ ಅಂತ ಬ್ರಹ್ಮದೇವರನ್ನು ಮುಂದಿಟ್ಟುಕೊಂಡು ಪ್ರಾರ್ಥನೆ ಮಾಡಿದಾಗ ಭಗವಂತ ಆಶ್ವಾಸನೆ ಕೊಟ್ಟು ತಾನು ವಾಸುದೇವ ರೂಪದಿಂದ ಅವತರಿಸ್ತೇನೆ, ಜೊತೆಗೆ ತನ್ನ ಇತರ ರೂಪಗಳು ಈ ಭೂಮಿಗೆ ಬರುತ್ತವೆ, ಆವಾಗ ನೀವು ಎಲ್ಲ ದೇವತೆಗಳು ಅಲ್ಲಿ ಬಂದು ನನ್ನ ಸೇವೆಯನ್ನು ಮಾಡ್ರಿ ಅಂತ ದೇವತೆಗಳಿಗೆ ಉಪದೇಶ ಕೊಟ್ಟು, ಈಗ ಸೂರ್ಯವಂಶದಲ್ಲಿ ದಶರಥ ತಾನು ಅಶ್ವಮೇಧ ಯಾಗವನ್ನು ಮಾಡುವಾಗ ಜೊತೆಗೆ ಮಕ್ಕಳಿಲ್ಲದಿಂದ ಕೊರಗ್ತಾ ಇರೋದ್ರಿಂದ ಪುತ್ರಕಾಮೇಷ್ಟಿಯನ್ನು ಕೂಡ ಋಷ್ಯಶೃಂಗ ಋಷಿಗಳನ್ನು ಕರೆಸ್ಕೊಂಡು ಮಾಡಿದಾಗ ಅಲ್ಲಿ ಅಗ್ನಿದೇವರಲ್ಲಿ ನಾರಾಯಣ ಸಾಕ್ಷಾತ್ ಅಗ್ನಿರೂಪನಾಗಿ ಪ್ರಕಟನಾಗಿ ಪಾಯಸವನ್ನು ಕೊಟ್ಟು ತನ್ಮೂಲಕ ಅವನ ಪತ್ನಿಯರಾದ ಕೌಸಲ್ಯ, ಸುಮಿತ್ರೆ, ಕೈಕೇಯಿಗೆ ಆ ಪಾಯಸವನ್ನು ಬೇರೆ ಬೇರೆ ರೀತಿಯಲ್ಲಿ 8ನೇ ಒಂದು, 4ನೇ ಒಂದು, ಅರ್ಧ ಹೀಗೆಲ್ಲ ಭಾಗ ಮಾಡಿ ಪಾಯಸವನ್ನು ತಗೊಂಡಾಗ ಅಲ್ಲಿ ಭಗವಂತ ತನ್ನ ರೂಪಗಳೊಡನೆ ಅವತಾರ ಮಾಡ್ತಾನೆ ಅನ್ನೋದು ಇಲ್ಲಿಂದ ಕತೆ, ರಾಮನ ಕತೆ ಶುರುವಾಗ್ತದೆ. ಹೀಗೆ ರಾಮದೇವರು ಕೌಸಲ್ಯಲ್ಲಿ ವಾಸುದೇವರು ನಾಮಕನಾದ ಭಗವಂತ ಕೌಸಲ್ಯಲ್ಲಿ ರಾಮನಾಗಿ, ಸುಮಿತ್ರೆಯಲ್ಲಿ ಲಕ್ಷ್ಮಣ,
ಶೇಷದೇವರು ಅವನಲ್ಲಿ ಸಂಕರ್ಷಣ ರೂಪಿ ಪರಮಾತ್ಮನ ಆವೇಶದಿಂದ, ಹಾಗೆ ಶತ್ರುಘ್ನ ಅನಿರುದ್ಧ ರೂಪಿ ಕೈಕೇಯಿಯಲ್ಲಿ ಭರತನಲ್ಲಿ ಪ್ರದ್ಯುಮ್ನಾಗಿ ಸುದರ್ಶನ ಚಕ್ರದ ಅಭಿಮಾನಿ ದೇವತೆಯಾಗಿ ಹುಟ್ಟಿ ಬರ್ತಾರೆ. ಹೀಗೆ ರಾಮದೇವರ ಅವತಾರವನ್ನು ಹೇಳ್ತಾ ಮುಂದೆ ಅವರ ಬಾಲ್ಯವೆಲ್ಲ ಕಳೆದು ಅವರು ಎಲ್ಲ ವಿದ್ಯೆಗಳನ್ನು ಕಲಿತಾ ಇರಬೇಕಾದ್ರೆ ವಿಶ್ವಾಮಿತ್ರರು ಬಂದು ಆ ರಾಮನನ್ನು ತನ್ನ ಯಾಗಕ್ಕೆ ಬರುವ ವಿಘ್ನವನ್ನು ಕಳಿಲಿಕ್ಕಾಗಿ ಕರೆದುಕೊಂಡು ಹೋಗಲಿಕ್ಕೆ ರಾಜನನ್ನು ಕೇಳ್ತಾರೆ. ರಾಜ ಅದನ್ನು ಒಪ್ಪದೆ ತನ್ನನ್ನು ಕರೆದುಕೊಂಡೋಗಿ ಹೀಗೆಲ್ಲ ಹೇಳ್ತಿರ್ಬೇಕಾದ್ರೆ ವಸಿಷ್ಠರು ಮತ್ತೆ ಅವನಿಗೆ ರಾಮ ಸಾಮಾನ್ಯನಲ್ಲ, ಅವನು ಭಗವದ್ ಅವತಾರ ಅನ್ನೋದನ್ನು ಜ್ಞಾಪಕವನ್ನು ಕೊಟ್ಟು ವಿಶ್ವಾಮಿತ್ರರ ಕೈಲಿ ಕಳಿಸಿಕೊಡ್ತಾರೆ ಸಿದ್ಧಾಶ್ರಮಕ್ಕೆ. ಆಗ ಮಧ್ಯದಲ್ಲಿ ವಿಶ್ವಾಮಿತ್ರರು ತಮ್ಮ ಒಂದು ವಿದ್ಯೆಯನ್ನು ದೇವರಿಗೆ ಸಮರ್ಪಣೆ ಮಾಡೋ ನೆವದಿಂದ ಏನು ಬಲ, ಅತಿಬಲ ಇತ್ಯಾದಿ ಅಸ್ತ್ರ ದೇವತೆಗಳನ್ನು ಏನು ಅವರು ವಶಪಡಿಸಿಕೊಂಡಿರ್ತಾರೆ ಅವರನ್ನು ಇವರಿಗೆ ಉಪದೇಶಿಸ್ತಾರೆ. ಎಲ್ಲ ಅಸ್ತ್ರಗಳನ್ನು ಇಲ್ಲಿ ಬ್ರಹ್ಮಾದ್ಯಂ ಪ್ರಾಪ್ಯ ಅಂತ ಹೇಳಿದ್ದಾರೆ. ಅಂದರೆ ಬ್ರಹ್ಮಾಸ್ತ್ರವೇ ಮೊದಲಾದ ಎಲ್ಲ ಅಸ್ತ್ರಗಳ ಉಪದೇಶವನ್ನು ರಾಮ ಲಕ್ಷ್ಮಣರಿಗೆ ಮಧ್ಯದಲ್ಲೇ ವಿಶ್ವಾಮಿತ್ರರು ಮಾಡ್ತಾರೆ ಅನ್ನೋದಕ್ಕಿಂತ ಅದನ್ನು ದೇವರಿಗೆ ಒಪ್ಪಿಸ್ತಾರೆ. ಹೀಗೆ ಶಸ್ತ್ರಗಳ ಜ್ಞಾನವನ್ನು ಪಡೀತಾ ಅಲ್ಲಿ ಬಂದು ತಾಟಕೆಯನ್ನೇ ಮೊದಲುಗೊಂಡು ತಾಟಕೆಯ ಒಂದು ಉದ್ದೇಶದಿಂದ ಸುಬಾಹು, ಮಾರೀಚ ಇತ್ಯಾದಿ ಎಲ್ಲರನ್ನ ಓಡಿಸಿ ಸಿದ್ಧಾಶ್ರಮದಿಂದ ತಮ್ಮ ಬಲವನ್ನು ಪ್ರದರ್ಶಿಸಿ ತಾಟಕೆಯನ್ನು ಕೊಂದು ವಿಶ್ವಾಮಿತ್ರರ ಯಾಗವನ್ನು ಸಾಂಗಗೊಳಿಸ್ತಾನೆ ರಾಮ. ಹೀಗಾದ ನಂತರ ವಿಶ್ವಾಮಿತ್ರರು ಅವರನ್ನು ಜನಕರಾಜನ ಒಂದು ಸ್ವಯಂವರ ಮಂಟಪಕ್ಕೆ ಕರೆದುಕೊಂಡು ಹೋಗ್ತೀನಿ ಅಂತ ವಿದೇಹ ನಗರಕ್ಕೆ ಕರೆದುಕೊಂಡು ಹೋಗ್ತಾರೆ. ಮಧ್ಯದಲ್ಲಿ ಅಹಲ್ಯೆ ಕಲ್ಲಾಗಿ ನಿಂತಿದ್ದ ಅಹಲ್ಯೆಯನ್ನು ಗೌತಮರ ಶಾಪದಿಂದ ಏನು ಕಲ್ಲಿನಂತೆ ನಿಂತಿದ್ಲು ಅವಳನ್ನು ತನ್ನ ಸ್ಪರ್ಶದಿಂದಲೇ ಉದ್ಧಾರ ಮಾಡಿದ ರಾಮ ಇಂದ್ರ, ಅಹಲ್ಯೆ ಮತ್ತು ಗೌತಮರು ಎಲ್ಲರಿಗೂ ಅವರವರ ಒಂದು ಫಲಗಳನ್ನು ಕೊಟ್ಟು ಉದ್ಧಾರ ಮಾಡಿ ಮುಂದೆ ವಿದೇಹ ನಗರಕ್ಕೆ ತೆರಳುತ್ತಾರೆ. ಅಲ್ಲಿ ಇಂದ್ರನಿಂದ ಜನಕನ ಇಡೀ ವಂಶಕ್ಕೆ ಅನುಗ್ರಹೀತವಾಗಿ ಬಂದ ಶಿವಧನಸ್ಸನ್ನು ಇವರು ನೋಡ್ತಾರೆ ಅಂತ ವಿಶ್ವಾಮಿತ್ರ ರಾಮದೇವರ ಪರಿಚಯ ಮಾಡಿಕೊಟ್ಟಾಗ ಸಂತೋಷದಿಂದ ಜನಕ ಅವನಿಗೆ ಬಿಲ್ಲಿನ ದರ್ಶನ ಮಾಡಿಸಿದಾಗ ರಾಮದೇವರು ಲೀಲಾಜಾಲವಾಗಿ ಅದನ್ನೆತ್ತಿ ಹೆದೆ ಏರಿಸುವ ನೆಪದಲ್ಲಿ ಆ ಧನಸ್ಸನ್ನೇ ಮುರಿದು ಹಾಕ್ತಾರೆ. ಆಗ ಸಂತೋಷದಿಂದ ಜನಕ ಸೀತೆಯೊಡನೆ ಅವನ ವಿವಾಹವನ್ನು ಮಾಡ್ತಾರೆ. ದಶರಥಾದಿಗಳು ಕೂಡ ಬಂದು ರಾಮದೇವರ ವಿವಾಹದಲ್ಲಿ ಪಾಲ್ಗೊಳ್ಳುತ್ತಾರೆ. ಹೀಗೆ ಮುರಿದು ಶಿವಧನಸ್ಸನ್ನು ಮುರಿದು ಜಾನಕಿಯೊಡನೆ ವಿವಾಹವಾಗಿ ಅಯೋಧ್ಯೆಗೆ ಮತ್ತೆ ಇಡೀ ಪರಿವಾರದೊಂದಿಗೆ ತೆರಳುವ ಹೊತ್ತಿಗೆ ಬಾಲಕಾಂಡದ ಸಮಾಪ್ತಿಯೂ ಆಗತ್ತೆ. ಇಷ್ಟೂ ಬಾಲಕಾಂಡದ ಕಥೆಯನ್ನು ರಾಯರು ಮೊದಲನೇ ಶ್ಲೋಕದಲ್ಲಿ ಸಂಗ್ರಹ ಮಾಡಿ ಹೇಳಿದ್ದಾರೆ. ಆಯನ್ ರಾಮ ಸಭಾರ್ಯೋ ಧ್ವನಿ ನಿಜ ಸಹಜೈ ಭಾರ್ಗವೇಶ್ವಾಸರೋಪಾತ್ ಖಡ್ಗಂ ಹತ್ವಾ ಸುರಾರಿಂ ಪುರಗೌತನುತಸ್ತಾಪಸೈರ್ ಭೂಪಪೃಷ್ಟೈಃ ಕಲ್ಯಾಣಾನಂತಧರ್ಮೋ ಗುಣಲವರಹಿತಃ ಪ್ರಾಣಿನಾಮಂತರಾತ್ಮೇ ತ್ಯಾದ್ಯುಕ್ತಶ್ಚಾಭಿಷೇಕೆ ಪುರಜನಮಹಿತೋ ಮಹ್ಯತಾಮೇವ ಚೋಭಿಃ. ಎರಡನೇ ಶ್ಲೋಕದಲ್ಲಿ ಮುಂದೆ ಅಯೋಧ್ಯ ಕಾಂಡದ ಕಥೆಯನ್ನು ಸಂಗ್ರಹ ಮಾಡುವುದಕ್ಕೆ ಉದ್ಯುಕ್ತರಾದ ರಾಯರು ಏನು ಹೇಳ್ತಾರಲ್ಲಿ ಅಂದರೆ, ಹೀಗೆ ಅಯೋಧ್ಯೆಯ ಕಡೆ ಹೊರಟ ವಿವಾಹವಾಗಿ ಸೀತೆ ಮತ್ತು ತನ್ನ ತಮ್ಮಂದಿರು ಸೀತಾರಾಮರ ವಿವಾಹದ ಒಂದು ವ್ಯಾಜ್ಯದಿಂದ ತನ್ನ ತಮ್ಮಂದರಿಗೂ ಕೂಡ ವಿವಾಹವು ನಡೆದೋಗತ್ತೆ. ತನ್ನ ಜನಕನ ತಮ್ಮಂದರಾದ ಸೀರಧ್ವಜನ 2 ಹೆಣ್ಣು ಮಕ್ಕಳನ್ನು ಭರತ ಶತ್ರುಘ್ನರಿಗೂ ಹಾಗೂ ಊರ್ಮಿಳೆಯನ್ನು ಲಕ್ಷ್ಮಣನಿಗೂ ಕೊಟ್ಟು ವಿವಾಹ ಮಾಡಿದಾಗ ಆ 4 ಜನ ತಮ್ಮ ಪತ್ನಿಯರಿಂದೊಡಗೂಡಿ ದಶರಥನ ಸಹಿತ ಅನೇಕ ರಾಜರೊಡನೆ ಅಯೋಧ್ಯೆಗೆ ತಾವು ಪ್ರಯಾಣವನ್ನು ಬೆಳೆಸ್ತಾರೆ. ಅಯೋಧ್ಯೆಗೆ ತಲುಪುವ ಮುಂಚೆಯೇ ಮಾರ್ಗ ಮಧ್ಯದಲ್ಲಿ ಅವರಿಗೆ ಸಾಕ್ಷಾತ್ ಪರಶುರಾಮ ದೇವರ ದರ್ಶನ ಆಗತ್ತೆ. ದಶರಥ ಭಯಭೀತನಾಗಿ ಮಗನ ಪುತ್ರ ಭಿಕ್ಷೆಯನ್ನು ಪರಶುರಾಮದವರಲ್ಲಿ ಕೇಳ್ತಾನೆ. ಆಗ ಪರಶುರಾಮ ದೇವರು ಅದಕ್ಕೊಪ್ಪದೆ ರಾಮ
ಶಿವಧನಸ್ಸನ್ನು ಮುರಿದಿದ್ದನ್ನು ಕೇಳಿದ್ದೇವೆ, ಅದಕ್ಕೆ ಅವನು ಪರಮ ವೀರ ಅಂತ ಪ್ರಸಿದ್ಧನೂ ಆಗಿದ್ದಾನೆ. ಆದರೆ ಅವನು ನಿಜವಾಗಿ ವೀರ ಅಂತ ಒಪ್ಪಬೇಕಾದ್ರೆ ನನ್ನಲ್ಲಿರುವ ಧನಸ್ಸನ್ನು ಎದೆ ಏರಿಸಲಿ, ಇದು ವೈಷ್ಣವ ಧನಸ್ಸು ಅಂತ ಹೇಳಿದಾಗ ರಾಮ ಸಂತೋಷದಿಂದ ಆ ಧನಸ್ಸನ್ನು ತೆಗೆದುಕೊಳ್ತಾನೆ. ಆ ಧನಸ್ಸನ್ನು ಹೆದೆಯೇರಿಸಿ ಕಟ್ಟುವ ಮೂಲಕ ವೈಷ್ಣವ ಧನಸ್ಸದು, ನಾರಾಯಣನಲ್ಲದೆ ಬೇರೊಬ್ಬರಿಂದ ಅದನ್ನು ಬಳಸಲಿಕ್ಕೆ ಸಾಧ್ಯವಿಲ್ಲ ಅಂತ ತೋರಿಸೋದ್ರಿಂದ ತಾನೂ ಕೂಡ ಭಗವಂತನೇ ಅನ್ನೋದನ್ನು ಇನ್ನೊಮ್ಮೆ ತೋರಿಸುವ ಪ್ರಯುಕ್ತ ಅಲ್ಲಿರುವ ಒಂದು ವಿಷಯ ಏನಂದರೆ, ಪರಶುರಾಮ ದೇವರಲ್ಲಿ ಒಳಗೆ ಅಡಗಿದ್ದ ಒಬ್ಬ ತಪೋಮಯ ಅನ್ನೋ ದೈತ್ಯನನ್ನು ಅವರಿಗೆ ಅವನನ್ನು ಅತುಲ ಅಂತಲೂ ಕರೀತಾರೆ. ಅಂತಹ ರಾಕ್ಷಸ ಸಾಕ್ಷಾತ್ ಪರಶುರಾಮ ದೇವರ ಹೃದಯದಲ್ಲೇ ಇದ್ದು ಸಾವಿಲ್ಲ ಅನ್ನೋ ಒಂದು ಬ್ರಹ್ಮದೇವರ ವರಬಲದಿಂದ ಕೊಬ್ಬಿದ್ದಾಗ ಇದೇ ವ್ಯಾಜದಿಂದ ಪರಶುರಾಮ ದೇವರ ಮೇಲೆ ಬಿಟ್ಟ ಬಾಣ ಅಂತ ತೋರಿಸುತ್ತಾ ಅವನಲ್ಲಿದ್ದ ರಾಕ್ಷಸನನ್ನು ತಾನೇ ಸಂಹಾರ ಮಾಡಿ ಅಂತೂ ಪರಶುರಾಮ ದೇವರಿಂದಲೂ ವಿಜಯವನ್ನು ಪಡೆದು, ಅಂದರೆ ತಾವಿಬ್ಬರೂ ಒಂದೇ ಅನ್ನೋದನ್ನು ಜಗತ್ತಿಗೆ ತೋರಿಸ್ತಾ ತಾನು ಮುಂದೆ ಪ್ರಯಾಣವನ್ನು ಬೆಳೆಸ್ತಾನೆ. ಪ್ರಯಾಣವನ್ನು ಬೆಳೆಸಿ ಅಯೋಧ್ಯೆಯನ್ನು ಸೇರ್ತಾರೆ. ಅಲ್ಲಿ ಬಹಳ ಸಂಭ್ರಮದಿಂದ ರಾಮದೇವರ ವಿವಾಹಾದಿ ಕಾರ್ಯಗಳನ್ನು ಸ್ಮರಿಸ್ತಾ ಸಂತೋಷದಲ್ಲಿ ಕಾಲ ಕಳೀತಾ ಇರಬೇಕಾದ್ರೆ ಎಲ್ಲ ರಾಜರೂ ಕೂಡ ರಾಮನ ಪಟ್ಟಾಭಿಷೇಕವನ್ನು ಎದುರು ನೋಡ್ತಾ ಇರ್ತಾರೆ. ಎಲ್ಲ ಪ್ರಜೆಗಳು, ಉಳಿದ ಸಾಮಂತ ರಾಜರುಗಳು ಎಲ್ಲರಿಂದಲೂ ಪ್ರಾರ್ಥಿಸಲ್ಪಟ್ಟ ದಶರಥ ರಾಮನನ್ನು ಯುವರಾಜನಾಗಿ ಪಟ್ಟಾಭಿಷೇಕ ಮಾಡಬೇಕು ಅಂತ ಬಹಳ ಸಂಭ್ರಮದಿಂದ ಸಿದ್ಧತೆಯನ್ನು ಕೈಕೊಳ್ತಾನೆ ಅನ್ನೋ ಅಲ್ಲಿಗೆ ಈ ಒಂದು ಶ್ಲೋಕದ ತಾತ್ಪರ್ಯವನ್ನು ಸಂಗ್ರಹ ಮಾಡಿದ್ದಾರೆ. ಇನ್ನು ಮುಂದಿನ ಶ್ಲೋಕವನ್ನು ನೋಡುವಾಗ, ಕೈಕೇಯಿ ಪ್ರೀತಿಹೇತೋ ಸಸಹಜ ನೃಪಜೋ ವಲ್ಕಲೀಯಾನ್ಯರಣ್ಯಂ ಗಂಗಾತಾರಿ ಗುಹಾರ್ಚ್ಯ ಕೃತರುಚಿರಜಟೋ ಗೀಷ್ಪತೆ ಪುತ್ರಮಾನ್ಯಃ ತೀರ್ತ್ವಾ ಕೃಷ್ಣಾಂ ಪ್ರಯಾತೋ ಅವತು ನಿಜಮಮಲಂ ಚಿತ್ರಕೂಟಂ ಪ್ರಪನ್ನಂ ಸ್ವಾಂಬಾಭಿರ್ಭ್ರಾತರಂ ತಂ ಶ್ರುತಜನಕಗತಿ ಸಾಂತ್ವಯನ್ಯುಕ್ತ ತೀರ್ಥಃ. ಇಷ್ಟೆಲ್ಲ ಪಟ್ಟಾಭಿಷೇಕದ ಸಿದ್ಧತೆ ಬಹಳ ಸಂಭ್ರಮದಲ್ಲಿ ನಡೆದಿರುತ್ತೆ. ದಶರಥ ಸಂತೋಷದಲ್ಲಿರಬೇಕಾದ್ರೆ ಭಗವತ್ ಸಂಕಲ್ಪದಂತೆ ಮಂಥರೆ ಎಂಬ ಕೈಕೇಯಿಯ ದಾಸಿ ಈ ಸಂಭ್ರಮವನ್ನು ನೋಡಿ ಕೈಕೇಯಿ ಹತ್ರ ಬಂದು ತನ್ನ ದುಷ್ಟಬುದ್ಧಿಯನ್ನು ಹಂಚುತ್ತಾಳೆ. ಕೈಕೇಯಿ ಮೊದಲು ಸಂಭ್ರಮಗೊಂಡರೂ ಕೂಡ ಮತ್ತೆ ಮಂಥರೆಯಿಂದ ಪ್ರೇರಿತಳಾಗಿ ದುಷ್ಟಬುದ್ಧಿಯನ್ನು ತೋರಿಸಿ ತಾನು ಶೋಕವನ್ನು ಪ್ರಕಟಿಸ್ತಾ ಇದ್ದಾಗ ರಾಜ ಬಂದು ಇವಳನ್ನು ದುಃಖಕ್ಕೆ ಕಾರಣ ಏನು, ಕೋಪಕ್ಕೆ ಕಾರಣ ಏನು ಅಂತ ಸಾಂತ್ವನ ಮಾಡಲಿಕ್ಕೆ ನೋಡ್ತಾನೆ. ಆಗ ಕೈಕೇಯಿ ದುಷ್ಟಬುದ್ಧಿಯಿಂದ ತಾನು ಹಿಂದೆ ದೇವತೆಗಳ ಜೊತೆ ನಡೆದ ಸಂಗ್ರಾಮದಲ್ಲಿ ದಶರಥನಿಗೆ ಸಹಾಯ ಮಾಡಿದಾಗ 2 ವರಗಳನ್ನು ಕೊಡ್ತೀನಿ ಅಂತ ಹೇಳಿದ್ದನ್ನು ಜ್ಞಾಪಿಸ್ತಾ, ಆ 2 ವರಗಳು ಏನಂದರೆ ರಾಮನಿಗೆ 14 ವರ್ಷ ವನವಾಸ, ಹಾಗೆ ಭರತನಿಗೆ ಯುವರಾಜ ಪಟ್ಟಾಭಿಷೇಕ ಆಗಬೇಕು ಅನ್ನೋ ಒಂದು ಘಾತಕವಾದ ಚಿಂತನೆಯನ್ನು ರಾಜನ ಮುಂದಿಡ್ತಾಳೆ. ರಾಜ ತುಂಬ ರೀತಿಯಲ್ಲಿ ಕೇಳ್ಕೊಳ್ತಾನೆ, ದುಃಖ ಪಡ್ತಾನೆ, ಇಂಥ ಬುದ್ಧಿಯನ್ನು ಮಾಡಬೇಡ ಅಂತ ಹೇಳ್ತಾನೆ. ಆದರೆ ಮಂಥರೆಯ ಒಂದು ವಿಷದಿಂದ ಪ್ರಾಶನಳಾದ ಆ ಕೈಕೇಯಿ ಇಲ್ಲ, ಇದು ನಡಿಲೇಬೇಕು ಎಂದು ತನ್ನ ಶೋಕವನ್ನು ಪ್ರಕಟಿಸ್ತಾಳೆ. ನೊಂದ ದಶರಥ ಆಗಲೇ ಅರಜೀವವಾಗ್ತಾನೆ. ಆದರೆ ರಾಮ ಈ ಸುದ್ದಿಯನ್ನು ತಿಳಿದು ತಂದೆ ಹತ್ತಿರ ಬಂದು ತಂದೆಯ ಮಾತನ್ನು ನಡೆಸಿಕೊಡೋದೇ ನನ್ನ ಧರ್ಮ ಅಂಥೇಳಿ ಕೈಕೇಯಿಯನ್ನು ಸಮಾಧಾನ ಮಾಡ್ತಾನೆ. ಮುಂದೆ ಅನೇಕ ಧರ್ಮದ ವಾಕ್ಯಾರ್ಥಗಳಾಗ್ತವೆ. ತಾಯಿ ತಡಿತಾಳೆ, ತಾಯಿಗೂ ಧರ್ಮದ ಮಾತುಗಳಿಂದ ಸಮಾಧಾನ ಮಾಡ್ತಾನೆ. ಕೋಪಗೊಂಡ ಲಕ್ಷ್ಮಣನನ್ನು ಸಮಾಧಾನ ಮಾಡ್ತಾನೆ. ವಸಿಷ್ಠಾದಿಗಳು ತಡೆದರೂ ಕೂಡ ಇಲ್ಲ, ತಂದೆಯ ವಾಕ್ಯ ಪರಿಪಾಲನೆಯೇ ನನ್ನ ಮುಖ್ಯ ಧರ್ಮ ಅಂತ ಹೇಳ್ತಾ ಕಾಡಿಗೆ ಹೊರಡಲು ಸಿದ್ಧನಾಗ್ತಾನೆ. ಇದೇ ರಾಮನ ವೈಶಿಷ್ಟ್ಯ. ಈ ಬೆಳಗ್ಗೆ ತಾನು ಪಟ್ಟಾಭಿಷೇಕ ಆಗಬೇಕಾಗಿದ್ದ ಒಬ್ಬ ರಾಜ ಅದೆಲ್ಲವನ್ನು ತುಂಬ ಸಂತೋಷದಿಂದ ತೊರೆದು ಅದೇ ಮುಹೂರ್ತದಲ್ಲಿ ಕಾಡಿಗೆ ಹೊರಡಲು ಸಿದ್ಧನಾಗ್ತಾನೆ. ಆದರೂ ಕೂಡ ನಿರ್ಲಿಪ್ತನಾಗಿ ಇರ್ತಾನೆ. ಇದೇ ತಾನು ಭಗವಂತ ಅನ್ನೋದನ್ನು ತೋರಿಸ್ಕೊಡ್ತಾ, ಒಬ್ಬ ರಾಜನಾದವನು ಯಾವುದಕ್ಕೂ ಅಂಟುಕೊಳ್ಬಾರ್ದು ಸಂಪತ್ತಿಗೆ ಅನ್ನೋದನ್ನು ಕೂಡ ಸೂಚ್ಯವಾಗಿ ತೋರಿಸಿದ್ದಾನೆ. ಹೀಗೆ ಅವನ ಜೊತೆ ಲಕ್ಷ್ಮಣ ಮತ್ತು ಸೀತೆಯೂ ಕೂಡ ಹೊರಡ್ತಾರೆ.
ತಾವು ಇಡೀ ರಾಜನ ಅರಮನೆಯ ಸಂಪತ್ತನ್ನು ತೊರೆದು ನಾರುಡೆಯುಟ್ಟು ನಾವು ಅರಣ್ಯದಲ್ಲಿ ಅಂದರೆ ಅರಣ್ಯದ ವಾಸಿಗಳಂತೆಯೇ ಇರ್ತೀವಿ ಅಂತ ಸಂಕಲ್ಪ ಮಾಡಿ ಹೊರಟು ನಿಂತಾಗ ಕೊನೆಗೆ ವಸಿಷ್ಠ ವಾಮದೇವಾದಿಗಳ ಒತ್ತಾಯದಿಂದ ಸೀತೆಯನ್ನು ಮಾತ್ರ ಸಾಲಂಕೃತಳಾಗಿ ಕರೆದುಕೊಂಡು ಅಂತೂ ಅರಮನೆಯನ್ನು ಬಿಡ್ತಾರೆ. ಮುಂದೆ ಗಂಗೆಯನ್ನು ದಾಟುತ್ತಾ ಅಲ್ಲಿ ಗುಹಾ ಎಂಬ ಬೇಡರ ರಾಜನಿಂದ ಸತ್ಕಾರವನ್ನು ಕೊಳ್ತಾರೆ. ಸತ್ಕಾರವೂ ಕೂಡ ಪೂರ್ಣವಾಗಿ ಅಲ್ಲ, ತಾವು ವನವಾಸಿಗಳಾಗಿ ಎಷ್ಟು ಬೇಕೋ ಅಷ್ಟೇ ಸತ್ಕಾರವನ್ನು ಅವನಿಂದ ಕೈಗೊಂಡು, ಆದರೆ ತನ್ನ ಪರಿವಾರ ಎಲ್ಲ ಅವನ ಜೊತೆ ಬಂದಿರುತ್ತೆ, ಸುಮಂತ್ರಾದಿಗಳು ಬಂದಿರ್ತಾರೆ, ಅವರಿಗೆ ಮತ್ತು ಅವನ ಕುದುರೆಗಳಿಗೆ ಎಲ್ಲರಿಗೂ ಯಥೋಚಿತವಾದ ಒಂದು ವ್ಯವಸ್ಥೆಯನ್ನು ರಾಮದೇವರಲ್ಲಿ ಮಾಡ್ತಾರೆ. ಮುಂದೆ ಸುಮಂತ್ರನನ್ನು ಒಳ್ಳೆಯ ಮಾತುಗಳನ್ನು ಹೇಳಿ ರಾಜನನ್ನು ರಕ್ಷಣೆ ಮಾಡು, ಅವನಿಗೆ ಸಮಾಧಾನ ಮಾಡು ಅಂಥೇಳಿ ಅವರನ್ನೆಲ್ಲ ಕಳಿಸಿಕೊಟ್ಟು ತಾವು ಮುಂದೆ ನದಿಯನ್ನು ದಾಟಿ ಗುಹನಿಂದ ಸೇವೆಯನ್ನು ಕೈಗೊಂಡ ನಂತರ ಮುಂದೆ ಹೊರಡ್ತಾರೆ. ಅಲ್ಲಿ ಭರದ್ವಾಜರಿಂದ ಸೇವೆಯನ್ನು ತಗೊಳ್ತಾರೆ. ಭರದ್ವಾಜಾಶ್ರಮದಲ್ಲಿ ಇದ್ದು ತನ್ಮೂಲಕ ಅವರಿಂದ ಮುಂದಿನ ದಾರಿಯನ್ನು ತಿಳಿದುಕೊಂಡು ಯಮುನಾ ನದಿಯನ್ನು ದಾಟಿ ಚಿತ್ರಕೂಟ ಪರ್ವತಕ್ಕೆ ಬಂದು ಅಲ್ಲಿ ವಾಸ ಮಾಡ್ತಾರೆ. ಚಿತ್ರಕೂಟದಲ್ಲಿ ಲಕ್ಷ್ಮಣ ಒಳ್ಳೆಯ ಪರ್ಣಕುಟೀರವನ್ನು ನಿರ್ಮಿಸ್ತಾನೆ. ಅಲ್ಲಿ ಇವರ ವನವಾಸದ ಪ್ರಾರಂಭದ ಘಟ್ಟ ಶುರುವಾಗತ್ತೆ. ಅಷ್ಟು ಹೊತ್ತಿಗೆ ಈ ಕಡೆ ಅಯೋಧ್ಯೆಯಲ್ಲಿ ಏನಾಗತ್ತೆ, ಭರತನಿಗೆ ಈ ಒಂದು ನೋವಿನಿಂದ ಮರಣಶೈಲಿಯನ್ನು ಹೊಂದುತ್ತಾನೆ. ದಶರಥ ಮಹಾರಾಜ ಅವನಿಗೆ ತಾನು ಹಿಂದೆ ವೈಶ್ಯಕುಮಾರನಿಂದ ಪಡೆದ ಶಾಪವೂ ಕೂಡ ಸ್ಮರಣೆಗೆ ಬರುತ್ತೆ. ಕೌಸಲ್ಯೆಯ ಒಡನೆ ಅದನ್ನೆಲ್ಲ ಹೇಳಿಕೊಳ್ತಾ ತಾನು ಮರಣವನ್ನು ಹೊಂದುತ್ತಾನೆ. ಕೊನೆಗೂ ಕೂಡ ರಾಮನನ್ನು ಸ್ಮರಣೆ ಮಾಡ್ತಾ ಮೊದಲು ಅನ್ನೋ ಪುತ್ರ ಎಂಬ ಮೋಹ ಇದ್ದರೂ ಕೂಡ ಕೊನೆಗೆ ಭಗವಂತ ಅನ್ನೋ ಒಂದು ಧ್ಯಾನಾವಸ್ಥೆಗೆ ಹೋಗಿ ತನ್ನ ಶರೀರವನ್ನು ದಶರಥ ಮಹಾರಾಜ ತ್ಯಾಗ ಮಾಡ್ತಾನೆ. ಈ ಸುದ್ದಿಯನ್ನು ಕೇಳಿ ಎಲ್ಲರೂ ಅವನನ್ನು ದೊರೆಯ ಕಳೇವರವನ್ನು ಸಂರಕ್ಷಣೆ ಮಾಡಿ ತೈಲಾದಿಗಳಿಂದ ಭರತನನ್ನು ಕರೆ ತರಲಿಕ್ಕೆ ಕೈಕೇಯಕ್ಕೆ ಕಳಿಸಿಕೊಡ್ತಾರೆ ಭಟರನ್ನು. ಭರತ ಬಂದು ಇಲ್ಲಿನ ಅವಸ್ಥೆಯನ್ನು ನೋಡಿ ತನ್ನ ತಾಯಿಯೇ ಇದಕ್ಕೆಲ್ಲ ಕಾರಣ ಅಂದಾಗ ಬಹಳವಾಗಿ ನೊಂದು ಕೌಸಲ್ಯ ಎಲ್ಲರಿಂದನೂ ಕ್ಷಮೆ ಪಡೆದು ತಾನಿನ್ನು ಇಲ್ಲಿರೋದೇ ಇಲ್ಲ ಅಂತ ಹೇಳಿದಾಗ ವಸಿಷ್ಠಾದಿಗಳು ಅವನನ್ನು ಸಮಾಧಾನ ಮಾಡಿ ರಾಜನ ಕಾರ್ಯಗಳನ್ನೆಲ್ಲ ಮುಗಿಸಿ ಮುಂದೆ ಸಿಂಹಾಸನ ರಾಜನಿಲ್ಲದೆ ಇರಬಾರ್ದು, ಹಾಗಾಗಿ ಪಟ್ಟಾಭಿಷೇಕವನ್ನು ಮಾಡಿಕೊಳ್ಳೋ ಅಂಥವನಾಗು ಅಂತ ಹೇಳಿದಾಗ ಸಾಧ್ಯವೇ ಇಲ್ಲ, ಎಂದಿದ್ರೂ ಇದು ರಾಮನ ಸಿಂಹಾಸನ, ಅದನ್ನು ನಾನು ಏರೋದಿಲ್ಲ ಅಂಥೇಳಿ ರಾಮನನ್ನು ಕರೆದುಕೊಂಡೇ ಬರ್ತೀನಿ ಅಂದಾಗ ತಾಯಂದಿರು ಎಲ್ಲರನ್ನ ಒಡಗೂಡಿ ತನ್ನ ಸೇನೆಯನ್ನು ತಗೊಂಡು ಗುಹೆ ಮುಂತಾದವರನ್ನು ಭೇಟಿ ಮಾಡ್ತಾ ರಾಮ ಎಲ್ಲಿ ಹೋದ ಅಂತ ವಿಚಾರಿಸ್ತಾ ಚಿತ್ರಕೂಟದ ತನಕನೂ ರಾಮನನ್ನು ಭೇಟಿ ಮಾಡಲಿಕ್ಕೆ ಬರ್ತಾನೆ. ದೂರದಿಂದಲೇ ನೋಡಿದ ಲಕ್ಷ್ಮಣ ಬಹಳ ಕ್ರೋಧಗೊಂಡು ಇನ್ನೇನು ಬೇಕು ಇವನಿಗೆ, ಇಲ್ಲೂ ಯುದ್ಧಕ್ಕೆ ಬಂದ ಅಂತ ಯೋಚನೆ ಮಾಡ್ತಿರ್ಬೇಕಾದ್ರೆ ರಾಮ ಭರತನ ಸ್ವಭಾವ ನಿನಗೆ ತಿಳಿದಿದೆ, ಹಾಗೆಲ್ಲ ಮಾತಾಡಬಾರ್ದು ಅಂತ ಲಕ್ಷ್ಮಣನನ್ನು ಸಮಾಧಾನ ಮಾಡುವಾಗ ಅವರೆಲ್ಲ ಬಂದು ರಾಮನನ್ನು ಭೇಟಿ ಮಾಡ್ತಾರೆ. ರಾಮನನ್ನು ಭೇಟಿ ಮಾಡಿದಾಗ ದುಃಖತಪ್ತರಾದ ತಾಯಿಯರಿಂದಲೇ ತಂದೆಯ ಒಂದು ನೋವಿನ ವಾರ್ತೆಯನ್ನು ಕೇಳಿ ರಾಮ ಅಲ್ಲೇ ಅವನಿಗೆ ತಂದೆಗೆ ತರ್ಪಣಾದಿಗಳನ್ನು ಕೊಟ್ಟು ಮುಂದೆ ಭರತ ಎಷ್ಟೇ ವಾದ ಮಾಡಿದರೂ ಕೂಡ ಒಪ್ಪದೆ ಅವನಿಗೆ ಅನೇಕ ಸಕಾರಣವಾದ ಮಾತುಗಳನ್ನು ಹೇಳಿ ವಾಪಸ್ ಕಳಿಸಲು ನೋಡ್ತಾನೆ. ಅಷ್ಟೊತ್ತಿಗೆ ಮುನಿಗಳೂ ಕೂಡ ಕೈಕೇಯಿ ಒಂದು ನಿಮಿತ್ತ ಅಷ್ಟೇ, ಇಲ್ಲಿ ದೇವ ಕಾರ್ಯಕ್ಕಾಗಿ ಭಗವಂತ ಕಾಡಿಗೆ ಬಂದಿದ್ದಾನೆ, ಹಾಗಾಗಿ ಅವನೀಗ ವಾಪಸ್ ಬರೋದಿಲ್ಲ ಅಂತೇಳಿ ಹೇಳಿ ಭರತನನ್ನು ಕಳಿಸಿಕೊಡುವಾಗ ಭರತ ರಾಮದೇವರ ಪಾದುಕೆಯನ್ನೇ ತೆಗೆದುಕೊಂಡು ಹೊರಡುತ್ತಾನೆ ಅನ್ನೋ ತನಕದ ಕಥೆಯನ್ನು ಇಲ್ಲಿ ಈ ಶ್ಲೋಕದಲ್ಲಿ ಸಂಗ್ರಹ ಮಾಡ್ತಾರೆ. ಮುಂದಿನ ಶ್ಲೋಕ ದತ್ವಾಸ್ಮೈ ಪಾದುಕೆ ಸ್ವೇ ಕ್ಷಿತಿಭರಣಕೃತೌ ಪ್ರೇಷ್ಯತಂ ಕಾಕನೇತ್ರಂ ವ್ಯಸ್ಯಾರಾಧ್ಯೋತ್ರಿನಾಮ್ನಾ ವನಮತಸಮಿತೋ ದಂಡಕಂ ತಾಪಸೇಷ್ಟಂ ಕುರ್ವನ್ ಹತ್ವಾ ವಿರಾಧಂ ಖಲಕುಲದಮನಂ ಯಾಚಿತಸ್ತಾಪಸಾಗ್ರೈಃ ತೇಷಾಂ ದತ್ವಾ ಭಯಂ ಸ್ವಾನಸಿಧನುರಿಷುಧಿ ಅಗಸ್ತ್ಯಾಸ್ತ್ಯಪಾಯಾತ್. ಮುಂದೆ ಹೀಗೆ ರಾಮದೇವರು ಕೊನೆಗೆ ಭರತನಿಗೆ ತಮ್ಮ ಪಾದುಕೆಗಳನ್ನು ಕೊಡ್ತಾರೆ.
ಈ ಪಾದುಕೆಗಳನ್ನೇ ಸಿಂಹಾಸನದಲ್ಲಿ ಇಟ್ಟು ನಾನು ಅದರ ಸೇವಕನಾಗಿ ರಾಜ್ಯಭಾರವನ್ನು ಮಾಡ್ತೇನೆ. ನಾನು ಅಯೋಧ್ಯೆಯ ಒಳಗೂ ಪ್ರವೇಶ ಮಾಡೋದಿಲ್ಲ. ನಂದಿಗ್ರಾಮ ಅನ್ನೋ ಗ್ರಾಮದಲ್ಲಿ ಇದ್ದುಕೊಂಡು ನಿನ್ನ ನಿರೀಕ್ಷೆಯನ್ನು ಮಾಡ್ತೇನೆ. 14 ವರ್ಷದ ಕಳೆದ ಮರುದಿನವೇ ನೀನು ಬರಲಿಲ್ಲ ಅಂದರೆ ನಾನು ಅಗ್ನಿ ಪ್ರವೇಶವನ್ನು ಮಾಡ್ತೇನೆ ಅಂತ ಭರತ ತಾನು ಪ್ರತಿಜ್ಞೆಯನ್ನು ಕೈಗೊಂಡು ಮುಂದೆ ಹೊರಡ್ತಾನೆ. ಹೀಗೆ ಚಿತ್ರಕೂಟದಲ್ಲಿ ವಾಸ ಮಾಡ್ತಾ ಇರ್ತಾರೆ. ಸಂತೋಷವಾಗಿ ರಾಮ ಸೀತೆಯರು ತಮ್ಮ ವನವಾಸವನ್ನು ನಡೆಸ್ತಾ ಇರ್ತಾರೆ. ಹಾಗಿರುವಾಗ ಒಮ್ಮೆ ಸೀತಾರಾಮರು ಏಕಾಂತದಲ್ಲಿರಬೇಕಾದ್ರೆ ಜಯಂತ, ಇಂದ್ರನ ಪುತ್ರ ಜಯಂತ ಒಳಗಿರುವ ಅಸುರನಿಂದ ದುಷ್ಟಬುದ್ಧಿಯಿಂದ ಪ್ರೇರಿತನಾಗಿ ಸೀತೆಯನ್ನು ಹಾನಿ ಮಾಡಲಿಕ್ಕಾಗಿ ಕಾಗೆ ರೂಪದಿಂದ ಬಂದು ಸೀತೆಯ ವಕ್ಷಸ್ಥಳಕ್ಕೆ ನೋವುಂಟು ಮಾಡಲು ನೋಡ್ತಾನೆ. ಆಗ ರಾಮದೇವರು ಅಲ್ಲೇ ಇರುವ ಒಂದು ಚಿಕ್ಕ ದರ್ಭೆಯನ್ನು ಅವನ ಮೇಲೆ ಪ್ರಯೋಗ ಮಾಡಿದಾಗ ಅದರಿಂದ ತಪ್ಪಿಸಿಕೊಳ್ಳಲಾರದೆ ಎಲ್ಲ ದೇವತೆಗಳನ್ನು ಮೊರೆ ಹೊಕ್ಕರೂ ಕೂಡ ಪ್ರಯೋಜನ ಆಗದೆ ಮತ್ತೆ ಬಂದು ರಾಮನನ್ನೇ ಶರಣು ಹೊಂದಿದಾಗ ರಾಮದೇವರು ಅವನ ಕಣ್ಣಿಗೆ ಕೃಪೆಯಿಂದ ಅವನ ಕಣ್ಣನ್ನು ಚುಚ್ಚಿ, ಅಂದರೆ ಕಣ್ಣಿನಲ್ಲಿ ಅಸುರನ ವಾಸ ಇರುತ್ತೆ, ಆ ಅಸುರನನ್ನು ಕೊಂದು ಜಯಂತನ ಮೇಲೆ ಕೃಪೆ ತೋರಿ ಅವನನ್ನು ಕಳುಹಿಸಿಕೊಡ್ತಾರೆ. ತನ್ಮೂಲಕ ಅಂದಿನಿಂದ ಕಾಗೆಗಳಿಗೆ ಒಂದೇ ಕಣ್ಣಾಯಿತು ಅನ್ನೋ ರೀತಿಯಲ್ಲಿ ಒಂದು ನಿದರ್ಶನವನ್ನು ಕೊಟ್ಟು ರಾಮದೇವರು ಅಂತೂ ಈ ಒಂದು ಪ್ರಸಂಗದಲ್ಲಿ ಒಬ್ಬ ಅಸುರನನ್ನು ಕೊಂದು ಮುಂದೆ ಚಿತ್ರಕೂಟವನ್ನು ಬಿಟ್ಟು ಅತ್ರಿನಾಮಕ ಋಷಿಯಿಂದ ಪೂಜಿತರಾಗಿ ದಂಡಕಾರಣ್ಯ ಅನ್ನೋ ಒಂದು ಘನವಾದ ಅರಣ್ಯವನ್ನು ಪ್ರವೇಶ ಮಾಡ್ತಾರೆ. ಅಲ್ಲಿ ಅನೇಕ ಋಷಿಗಳು ತಪಶ್ಚರ್ಯಾದಿಗಳನ್ನು ನಡೆಸ್ಕೊಂಡಿರ್ತಾರೆ. ಆದರೆ ಅನೇಕ ದೈತ್ಯರ ಉಪಟಳದಿಂದ ನೊಂದಿರ್ತಾರೆ. ಅಂತಹ ಒಂದು ಅರಣ್ಯದಲ್ಲಿ ರಾಮದೇವರು ತಾವು ವಾಸುದೇವ ಮುಕ್ತಿಪ್ರದ ರೂಪದಿಂದ ಬಂದಿದ್ದು ಅಂತ ಅನೇಕ ನಿದರ್ಶನಗಳನ್ನು ತೋರಿಸೋದಕ್ಕೆ ಶುರು ಮಾಡಿದ್ದಲ್ಲದೆ ಅನೇಕ ಇಲ್ಲಿ ಋಷಿಗಳಿಗೂ ಕೂಡ ಇದೇ ಒಂದು ಜನ್ಮದಲ್ಲಿ ಅವರ ಒಂದು ಕೊನೆಯ ಒಂದು ಸಾಧನದ ಅಂತ್ಯವನ್ನು ಮಾಡಿಸ್ತಾರೆ ಅನ್ನೋದಕ್ಕೆ ಒಂದು ನಿದರ್ಶನವಾಗಿ ಶರಭಂಗ ಅನ್ನೋ ಋಷಿಗಳು ಭಗವಂತನನ್ನು ಎದುರಿಗೆ ಕಾಯ್ತಾ ಇರ್ತಾರೆ. ತಮ್ಮ ಜೀರ್ಣವಾದ ದೇಹದಿಂದ ರಾಮದೇವರು ಬಂದಾಗ ಅವರನ್ನು ಸತ್ಕರಿಸಿ ಅವರ ಎದುರಿಗೇನೆ ತಮ್ಮ ದೇಹವನ್ನು ಅಗ್ನಿಯಲ್ಲಿ ಆರೋಪ ಮಾಡಿಕೊಂಡು, ಅಂದರೆ ತಮ್ಮನ್ನೇ ಆತ್ಮಸಮರ್ಪಣೆ ಅನ್ನೋ ಕೊನೆಯ ಮಜಲಾದ ಭಕ್ತಿಯನ್ನು ತೋರಿಸಿ, ಅಂದರೆ ಮೋಕ್ಷಪ್ರದ ಭಗವಂತ ಅನ್ನೋದನ್ನು ತೋರಿಸಿಕೊಡ್ಲಿಕ್ಕೂ ಎಂಬಂತೆ ಈ ಋಷಿಗಳ ಕಾಮಿತ ಫಲವನ್ನು ಕೊಟ್ಟು ಅನುಗ್ರಹ ಮಾಡ್ತಾರೆ. ಮುಂದೆ ವಿರಾಧ ಅನ್ನೋ ಬಹಳ ದೊಡ್ಡ ದೈತ್ಯನನ್ನು ಸಂಹಾರ ಮಾಡ್ತಾರೆ. ಅನೇಕ ಋಷಿಗಳಿಂದ ಪ್ರಾರ್ಥಿತರಾಗಿ ಅಲ್ಲಲ್ಲಿ ಬಂದ ದೈತ್ಯರನ್ನು ಸಂಹಾರ ಮಾಡ್ತಾ ಅವರಿಗೆ ಅಭಯವನ್ನು ಪ್ರದಾನ ಮಾಡ್ತಾ ಖಡ್ಗ, ಧನಸ್ಸು ಇತ್ಯಾದಿಗಳನ್ನು ಅಗಸ್ತ್ಯ ಋಷಿಗಳಿಂದ ಪಡೆತಾರೆ ರಾಮದೇವರು. ಅಲ್ಲಿ ರಾಮದೇವರು ಅಗಸ್ತ್ಯರು ರಾಮನ ಬರುವಿಕೆಗಾಗಿ ಕಾಯ್ತಾ ಕೂತಿರ್ತಾರೆ. ಇಂದ್ರು ಕೊಟ್ಟ ಹೋದ ಅನೇಕ ಧನಸ್ಸು, ಆಮೇಲೆ ಖಡ್ಗ ಮುಂತಾದ ಇಷುದಿ, ಒಂದು ಅಕ್ಷಯ ಬತ್ತಳಿಕೆ, ಇವೆಲ್ಲವನ್ನು ಅಗಸ್ತ್ಯರಿಂದ ಪಡೆದ ರಾಮ ಎಲ್ಲರಿಗೂ ಅಲ್ಲಿ ಸಂತೋಷವನ್ನು ಉಂಟು ಮಾಡ್ತಾರೆ. ಅಂತಹ ರಾಮದೇವರು ನಮ್ಮನ್ನು ರಕ್ಷಣೆ ಮಾಡಲಿ ಅಂತ ಇಲ್ಲಿಯವರೆಗಿನ ಕಥೆಯನ್ನು, ಅರಣ್ಯಕಾಂಡದ ಕಥೆಯನ್ನು ಸಂಗ್ರಹ ಮಾಡಿದ್ದಾರೆ. ಮುಂದಿನ ಶ್ಲೋಕದಲ್ಲಿ ಆಸೀನ ಪಂಚವಟ್ಯಾಮಕುರುತ ವಿಕೃತಾಂ ರಾಕ್ಷಸಿಂ ಯೋದ್ವಿಸಪ್ತ ಕ್ರವ್ಯಾದಾನಾಪ್ಯನೇಕಾನಥಕರಮವಧಿರ್ದೂಷಣಂ ಛತ್ರಿಶೀರ್ಷಂ ಮಾರೀಚಂ ಮಾರ್ಗರೂಪಂ ದಶವದನಹೃತಾಮಾಕೃತಿಂ ಭೂಮಿಜಾಯಾಃ ಅನ್ವಿಷ್ಯನ್ನರ್ಥಗೃದ್ರಂ ಸ್ವಗತಿಮಥ ನಯನ್ಮಾಮವೇತ್ ಘ್ನನ್ಕಬಂಧಂ. ಹೀಗೆ ರಾಮದೇವರು ಮುಂದೆ ಪಂಚವಟಿ ಅನ್ನೋ ಒಂದು ಪ್ರದೇಶದಲ್ಲಿ ಬಂದು ಅಲ್ಲಿ ಪರ್ಣಕುಟಿಯನ್ನು ನಿರ್ಮಿಸಿ ವಾಸ ಮಾಡ್ತಾರೆ. ಆಗ ರಾವಣನ ತಂಗಿ ಶೂರ್ಪನಖ ಇವರನ್ನು ನೋಡ್ತಾಳೆ. ಅವಳು ಯಾವುದೋ ಕಾರಣದಿಂದ ರಾವಣನಿಂದಲೇ ತನ್ನ ಗಂಡನನ್ನು ಕಳ್ಕೊಂಡಿರ್ತಾಳೆ. ಅದರಿಂದಾನೇ ರಾವಣ ನೀನು ಕಾಮರೂಪಿಯಾಗಿ ಯಾವ ಪುರುಷನನ್ನು ಬೇಕಾದರೂ ಹೊಂದುವಂಥವಳಾಗುವಂಥ ಅಭಯವನ್ನು ಶೂರ್ಪನಖೆ ಕೊಟ್ಟಿರ್ತಾನೆ. ಈ ಮಾನವರನ್ನು ನೋಡಿದಾಗ ತನ್ನ ಕಾಮದಿಂದ ಸಹಜವಾಗಿ ಅವರ ಎಡೆಗೆ ಆಕರ್ಷಿತಳಾದ ಶೂರ್ಪನಖೆ ಇವರಿಬ್ಬರನ್ನು ಹೊಂದಬೇಕು ಅಂತ ಅತಿ ಸುಂದರ ರೂಪವನ್ನು ಹೊಂದಿ ಇವರನ್ನು ಮಾತಾಡಿಸ್ಲಿಕ್ಕೆ ಬರ್ತಾಳೆ. ರಾಮನನ್ನು ಪಕ್ಕದಲ್ಲಿರುವ ಸೀತೆಯ ಸೌಂದರ್ಯವನ್ನು ನೋಡಿ
ಅವಳನ್ನು ನಿವಾರಿಸಬೇಕು ಅಂತ ಮನಸ್ಸಲ್ಲೇ ಚಿಂತನೆ ಮಾಡ್ತಾ ರಾಮನನ್ನು ತನ್ನನ್ನು ವರಿಸಲಿಕ್ಕೆ ಕೇಳ್ಕೊಳ್ತಾಳೆ. ರಾಮ ಅನೇಕ ವಚನಗಳಿಂದ, ಇಲ್ಲ ನಾನು ಏಕಪತ್ನಿ ವ್ರತಸ್ಥ, ಅಲ್ಲಿ ನನ್ನ ತಮ್ಮ ಇದ್ದಾನೆ, ಅವನನ್ನು ಬೇಕಾದರೆ ಪ್ರಯತ್ನಿಸು ಅಂಥೇಳಿ ಲಕ್ಷ್ಮಣನಿಗೆ ಕಳಿಸ್ತಾನೆ. ಲಕ್ಷ್ಮಣನಲ್ಲಿ ಇವಳು ಪ್ರಾರ್ಥನೆ ಮಾಡಿದಾಗ ಅವನೂ ಕೂಡ ನಿರಾಕರಿಸಿ ಮತ್ತೆ ರಾಮನ ಬಳಿ ಕಳಿಸ್ತಾರೆ. ಹೀಗೆ ಅಣ್ಣ ತಮ್ಮಂದಿರ ಈ ವ್ಯಾಜ್ಯವನ್ನು ನೋಡಿ ಆಕ್ರೋಶಗೊಂಡವಳಾಗಿ ತನ್ನ ದೈತ್ಯ ಸ್ವಭಾವವನ್ನು ಪ್ರದರ್ಶಿಸ್ತಾ ಸೀತೆಯನ್ನು ಹಾನಿ ಮಾಡಲಿಕ್ಕೆ, ತಿನ್ನಲಿಕ್ಕೆ ಅಂತ ಹೊರಟಾಗ ಲಕ್ಷ್ಮಣ ಅವಳ ಕಿವಿ ಮೂಗುಗಳನ್ನು ಕತ್ತರಿಸಿ ಅವಳನ್ನು ಅಟ್ಟುತ್ತಾನೆ. ಆಗ ಈ ತನ್ನ ಒಂದು ಅವಮಾನವನ್ನು, ದುಃಖವನ್ನು ತನ್ನ ಅಣ್ಣ ತಮ್ಮಂದಿರಾದ ಖರದೂಷಣರಲ್ಲಿ ಹೇಳಿಕೊಂಡು ದುಃಖ ಪಡ್ತಾಳೆ. ಕೇವಲ ಮಾನವರಾದವರು ಹೀಗೆ ನನ್ನನ್ನು ಹಿಂಸೆ ಮಾಡಿದರು ಅಂತ ಹೇಳಿದಾಗ ದೊಡ್ಡ ಸೇನೆಯನ್ನು ತೆಗೆದುಕೊಂಡು 14,000 ರಾಕ್ಷಸರು ಅಂತ ಹೇಳ್ತಾರೆ ವಾಲ್ಮೀಕಿಗಳು. ಅಷ್ಟು ದೊಡ್ಡ ಸೇನೆಯನ್ನು ತಗೊಂಡು ಖರದೂಷಣರು ರಾಮ ಲಕ್ಷ್ಮಣರೊಡನೆ ಯುದ್ಧಕ್ಕೆ ಬರ್ತಾರೆ. ಆಗ ಘನಘೋರವಾದ ಯುದ್ಧದಿಂದ ಖರದೂಷಣರನ್ನು ರಾಮ ಲಕ್ಷ್ಮಣರು ಸಂಹಾರ ಮಾಡಿ ಇಡೀ ರಾಕ್ಷಸ ಕುಲ ಏನು ಬಂದಿತ್ತು ಅವರ ಜೊತೆ, ರಾಕ್ಷಸರ ಗುಂಪು, ಅವರನ್ನು ಕೊಂದು ತಮ್ಮ ಬಲವನ್ನು ಪ್ರದರ್ಶನ ಮಾಡ್ತಾರೆ. ಆಗ ಈ ದುಃಖವನ್ನು ತಡಿಲಾರದೆ ಶೂರ್ಪನಖೆ ರಾವಣನ ಬಳಿ ಹೋಗ್ತಾಳೆ. ರಾವಣನಲ್ಲಿ ತಾನು ರಾಮನನ್ನು ಬಯಸಿದ್ದನ್ನು ಹೇಳದೆ ಸೀತೆಯ ಸೌಂದರ್ಯವನ್ನು ವರ್ಣಿಸಿ ಹಿಂದೆ ಅವನಿಗಾದ ಒಂದು ಅಪಜಯವನ್ನು ಸ್ಮರಣೆ ಕೊಡ್ತಾ ಅವನನ್ನು ದುಷ್ಟ ಕಾರ್ಯದಲ್ಲಿ ಪ್ರೇರೇಪಿಸ್ತಾಳೆ. ಆ ಸೀತೆಯನ್ನು ನೆನೆದು ಮೋಹಗೊಂಡ ರಾವಣ ಕೂಡ ತಾನು ಅವಳನ್ನು ಹೇಗಾದರೂ ಕೂಡ ಅಪಹರಿಸಬೇಕು ಅಂತ ಮಾರೀಚನಲ್ಲಿ ಬಂದು ಮಾರೀಚನನ್ನು ಅನುನಯಿಸಿ ಮಾರೀಚನಿಂದ ಸೀತೆಯನ್ನು ಅಪಹರಿಸುವ ಪ್ರಯತ್ನವನ್ನು ಮಾಡ್ತಾನೆ. ಮಾರೀಚ ಮಾಯಾ ಜಿಂಕೆಯಾಗಿ ಸೀತಾದೇವಿಯಲ್ಲಿ ಎದುರಿಗೆ ಕಾಣಿಸಿಕೊಂಡಾಗ ದೇವತಾ ನಾಟಕಕ್ಕಾಗೇ ಭೂಮಿಗೆ ಬಂದಿರುವ ರಾಮ ಸೀತೆಯರು ಇದು ರಾವಣನ ಒಂದು ಸಂಹಾರಕ್ಕೆ ಮೊದಲ ಮೆಟ್ಟಿಲು ಅಂಥೇಳಿ ಅದರಿಂದ ಸೀತೆ ಮೋಹಗೊಂಡವಳಂತೆ ನಟಿಸ್ತಾ ರಾಮನನ್ನು ಆ ಜಿಂಕೆಯನ್ನು ತರಲು ಕಳಿಸ್ತಾಳೆ. ಆ ಕ್ಷಣದಲ್ಲೇ ಆ ಮಾರೀಚ ಏನು ಮಾಡ್ತಾನೆ, ಬಾಣದಿಂದ ರಾಮನಿಂದ ಹೊಡೆಯಲ್ಪಟ್ಟು ಹಾ ಲಕ್ಷ್ಮಣ ಅಂತ ಕೂಗಿದಾಗ ಲಕ್ಷ್ಮಣನಿಗೆ ಕಟುನುಟಿಗಳಿಂದ ಲಕ್ಷ್ಮಣನನ್ನು ಓಡಿಸ್ತಾಳೆ ಸೀತೆ ರಾಮನ ಸಹಾಯಕ್ಕೆ ಅಂತ. ಇದೇ ಅವಸರವನ್ನು ಪಡೆದ ರಾವಣ ಒಬ್ಬ ಭಿಕ್ಷುವಿನ ವೇಷದಲ್ಲಿ ಬಂದು ಸೀತೆಯನ್ನು ಸಂಪರ್ಕ ಮಾಡಿ ಕೊನೆಗೆ ತಾನು ರಾವಣ ಅಂತಲೂ ಹೇಳಿಕೊಂಡು ಅವಳನ್ನು ಅಪಹರಿಸಿಕೊಂಡು ಹೊರಡ್ತಾನೆ. ಬಹಳ ದುಃಖಗೊಂಡ ಸೀತೆ ಸೀತಾಕೃತಿಯನ್ನೇ ಸೀತೆ ಅಂತ ತಿಳಿದು ರಾವಣ ಮೋಸ ಹೋಗಿ ಸೀತೆಯ ಆಕೃತಿಯನ್ನು ಕೊಂಡು ಒಯ್ತಾನೆ. ಇದು ನಿಜವಾದ ವಿಷಯ. ಇಂದ್ರನೇ ಅಲ್ಲಿ ಸೀತಾಕೃತಿಯಾದ ಅನ್ನೋದನ್ನು ಕೂಡ ಹೇಳ್ತಾರೆ ಆಚಾರ್ಯ ಮಧ್ವರು. ಹೀಗೆ ಆ ಸೀತಾಕೃತಿಯನ್ನು ಕೊಂಡೊಯ್ತಿರಬೇಕಾದ್ರೆ ತಾನು ಬಹಳ ವಿಲಾಪ ಮಾಡ್ತಾ ಪುಷ್ಪಕ ವಿಮಾನದಿಂದ ತನ್ನ ಆಭರಣಗಳನ್ನು ಸುಗ್ರೀವಾದಿಗಳ ಬಳಿ ಎಸಿತಾಳೆ. ಮಧ್ಯದಲ್ಲಿ ಜಟಾಯು ದಶರಥನ ಸ್ನೇಹಿತರವರೆಲ್ಲ ಸಂಪಾತಿ ಜಟಾಯುಗಳು ಇವರನ್ನು ತಡಿಲಿಕ್ಕಾಗಿ ರಾವಣನೊಡನೆ ಯುದ್ಧಕ್ಕೆ ಬರ್ತಾನೆ. ಆದರೆ 60,000 ವರ್ಷ ವಯಸ್ಸಾಗಿದ್ದ ಆ ಮುದುಕ ಪಕ್ಷಿ ಪಾಪ ತನ್ನ ಬಲಮೀರಿ ಹೋರಾಡಿದಾಗೂ ಕೂಡ ರೆಕ್ಕೆಗಳನ್ನೆಲ್ಲ ಕತ್ತರಿಸ್ಕೊಂಡು ಪ್ರಾಣ ಬಿಡೋ ಒಂದು ದೆಸೆಯಿಂದ ಕೆಳಗೆ ಬಿದ್ದಾಗ ರಾವಣ ತನ್ನ ಸಾವನ್ನೇ ಕರ್ಕೊಂಡು ಹೋಗೋ ರೀತಿ ಸೀತೆಯನ್ನು ತನ್ನ ಲಂಕೆಗೆ ಹಾರಿಸ್ಕೊಂಡು ಹೋಗ್ತಾನೆ. ಇತ್ತ ರಾಮ ಇದೆಲ್ಲ ರಾಕ್ಷಸರ ಜಾಲ ಅಂತ ತಿಳಿದು ಲಕ್ಷ್ಮಣನನ್ನು ಕೂಡ ನಿಂದಿಸ್ತಾ ಪರ್ಣಕುಟಿಗೆ ಬಂದಾಗ ಸೀತೆಯನ್ನು ಕಾಣದೆ ಅಲ್ಲಿಂದ ಹೊರಟು ವನದೇವತೆಗಳು, ಕಾಡು ಮೃಗ ಪಕ್ಷಿಗಳು ಎಲ್ಲರನ್ನ ಕೇಳ್ತಾ ನೊಂದುತ್ತಾ ತನ್ನ ಶೋಕವನ್ನು ಪ್ರಕಟ ಮಾಡಿ ಒಬ್ಬ ಅತ್ಯಂತ ವಿರಹಿಯಾದವನು ಪ್ರಪಂಚದಲ್ಲಿ ಹೇಗೆ ಎಷ್ಟು ಹತಾಶನಾಗ್ತಾನೆ ಅನ್ನೋದನ್ನು ಒಂದು ತನ್ನ ನಟನೆಯಿಂದ ತೋರಿಸಿಕೊಡ್ತಾ ಸ್ತ್ರೀಗಾಗಿ ಹೇಗೆ ಬಳಲ್ತಾರೆ ಸಾಮಾನ್ಯ ಮನುಷ್ಯರು ಅನ್ನೋದನ್ನು ತೋರಿಸ್ತಾ ತನ್ನ ದುಃಖವನ್ನು ಪ್ರದರ್ಶನ ಮಾಡ್ತಾ ಕಾಡೆಲ್ಲ ಅಲಿತಾ ಸುಗ್ರೀವನ ಹತ್ರ ಬರಬೇಕಾದ್ರೆ ಬಿದ್ದಿರುವ ಜಟಾಯು, ಪ್ರಾಣದ ಕೊನೆಯ ಅವಸ್ಥೆಯಲ್ಲಿ ಬಿದ್ದಿರೋ ಜಟಾಯುವನ್ನು ನೋಡಿ ಅವನಿಂದ ಈ ವಾರ್ತೆಯನ್ನು ಕೂಡ ಪಡೆದು ಜಟಾಯು ಮರಣ ಹೊಂದಿದಾಗ ಅವನಿಗೆ ಸಂಸ್ಕಾರಾದಿಗಳನ್ನು ಮಾಡಿ ಮುಂದೆ ಸುಗ್ರೀವನನ್ನು ಭೇಟಿ ಮಾಡಬೇಕು ಅಂತ ಬರ್ತಾರೆ ಅನ್ನೋ ತನಕ. ಹೀಗೆ ಹುಡುಕ್ತಾ ಬರ್ತಿರ್ಬೇಕಾದ್ರೆ ಜಟಾಯುವಿನಿಂದ ಸ್ವಲ್ಪ ಸುದ್ದಿ ತಿಳಿದಿದ್ದಲ್ಲದೆ ಮುಂದೆ ಕವಂದ ಅನ್ನೋ ರಾಕ್ಷಸನನ್ನು ರಾಮದೇವರು ಭೇಟಿ ಮಾಡ್ತಾರೆ. ಅವನು ಒಂದು
ಅವನ ವಿಚಿತ್ರ ರೂಪ ಅಂದರೆ ಅವನ ಇಡೀ ತಲೆ ಅವನ ಹೊಟ್ಟೆಯೊಳಗೆ ಸೇರ್ಕೊಂಡಿರುತ್ತೆ. ತನ್ನ ಉದ್ದ ತೋಳುಗಳಿಂದ ಬಂದ ಪ್ರಾಣಿ ಪಕ್ಷಿಗಳು ಮನುಷ್ಯರು ಎಲ್ಲರನ್ನೂ ನುಂಗಿಕೋತಾ ಇಡೀ ಅರಣ್ಯದಲ್ಲೇ ಒಂದು ಪ್ರತಿಬಂಧಕವಾಗಿ ನಿಂತಿರ್ತಾನೆ. ಈ ರಾಮಲಕ್ಷ್ಮಣರನ್ನು ಕೂಡ ಹಾಗೆ ಕಬಳಿಸಲು ಹೋದಾಗ ಇಬ್ಬರೂ ಅವರ ಉದ್ದುದ್ದ ತೋಳುಗಳನ್ನು ಸಂಹಾರ ಮಾಡಿ ಅವನನ್ನು ಕೊಲ್ಲಬೇಕು ಅಂತ ಅವನನ್ನು ಹೊಟ್ಟೆಗೆ ಚುಚ್ಚಿದಾಗ ಪ್ರಾಣ ಹೋಗೋ ಒಂದು ತಾನು ಸಾಯ್ತಾ ಇದ್ದೇನೆ ಅನ್ನೋದ್ರ ಜೊತೆ ಆ ಕವಂದನ ರೂಪದಲ್ಲಿದ್ದ ಧನು ಅನ್ನೋ ಒಬ್ಬ ಗಂಧರ್ವ ತಾನು ಹಿಂದೆ ತುಂಬರನಿಂದ ಶಾಪ ಹೊಂದಿದವನಾಗಿ ಇಲ್ಲಿ ಈ ಶಾಪವನ್ನು ಅನುಭವಿಸ್ತಾ ಈ ಕೆಟ್ಟ ಅವಸ್ಥೆಯಲ್ಲಿದ್ದೆ, ಈಗ ನನ್ನ ಶಾಪ ವಿಮೋಚನೆ ಹೀಗಾಗತ್ತೆ ರಾಮದೇವರಿಂದ ಅಂತಲೂ ನನಗೆ ತಿಳಿದಿತ್ತು. ಈ ಕಾಲ ಬಂದಿದೆ, ನಾನು ನನ್ನ ಲೋಕಕ್ಕೆ ಹೋಗ್ತಾ ಇದ್ದೇನೆ, ನೀವು ಸೀತೆಯನ್ನು ಹುಡುಕಬೇಕಾದ್ರೆ ಸುಗ್ರೀವನ ಭೇಟಿ ಮಾಡಿ ಅಂತ ಅವರಿಗೆ ಸೂಚನೆಯನ್ನು ಕೊಟ್ಟು ತಾನು ತನ್ನ ಮೂಲ ರೂಪದಿಂದ ತನ್ನ ಲೋಕಕ್ಕೆ ತೆರಳುತ್ತಾನೆ ಅನ್ನೋ ಒಂದು ಕಥೆಯನ್ನು ಇಲ್ಲಿ ಸಂಗ್ರಹ ಮಾಡಿದ್ದಾರೆ. ಪಂಪಾ ತೀರಂ ಚ ಗಚ್ಚನ್ನಿಹ ಕೃತವಸತಿರ್ಭಕ್ತಿ ತುಷ್ಟಶಬರ್ಯೈ ದತ್ವಾ ಮುಕ್ತಿಂ ಪ್ರಕುರ್ವನ್ ಹನುಮತ ಉದಿತಂ ಪ್ರಾಪ್ತ ಸುಗ್ರೀವ ಸಖ್ಯಂ ಸಪ್ತಚ್ಚಿತ್ವಾ ತತಾಲಾನ್ ವಿಧಿವರ ಬಲಿನೋ ವಾಲಿಭಿತ್ ಸೂರ್ಯಸೂನುಂ ಕುರ್ವಾಣೋ ರಾಜ್ಯಪಾಲಂ ಸಮವತು ನಿವಸನ್ ಮಾಲ್ಯವತ್ ಕಂದರೇಸೌ. ನಂತರ ಹೀಗೆ ಸುಗ್ರೀವನನ್ನು ಹುಡುಕ್ತಾ ಪಂಪಾ ತೀರಕ್ಕೆ ಬರ್ತಾರೆ ರಾಮಲಕ್ಷ್ಮಣರು. ಅಲ್ಲಿ ವಿಶ್ರಾಂತಿಯನ್ನು ಪಡಿತಾ ಇರಬೇಕಾದ್ರೆ ಅಲ್ಲಿ ಶಬರಿ ಎಂಬ ಭಕ್ತೆ ರಾಮನಿಗಾಗಿ ಕಾಯ್ತಾ ಇರ್ತಾಳೆ. ಮತಂಗ ಋಷಿಗಳಿಂದ ಉಪದೇಶಗೊಂಡು ರಾಮನ ಸ್ವರೂಪವನ್ನು ತಾನು ಧ್ಯಾನದಲ್ಲಿ ಚಿಂತನೆ ಮಾಡ್ತಾ ಇದ್ದವಳು ಸಾಕ್ಷಾತ್ ರಾಮ ಎದುರಿಗೆ ಬಂದಾಗ ಅವನಿಗೆ ತನ್ನ ಭಕ್ತಿಯನ್ನು ತನ್ನ ಒಣ ಫಲಗಳನ್ನು ಸಮರ್ಪಿಸುವುದರ ಮೂಲಕ ತನ್ನ ಭಕ್ತಿಯನ್ನು ತೋರಿ ಅವನ ಎದುರಿಗೆ ತನ್ನ ದೇಹವನ್ನು ತ್ಯಾಗ ಮಾಡ್ತಾಳೆ. ಇದೊಂದು ಅತ್ಯಂತ ವಿಶಿಷ್ಟ. ಶಬರಿ ಎಂಜಲನುಂಡ ಅಂತ ದಾಸರು ಕೂಡ ಹೇಳ್ತಾರೆ. ಎಂಜಲು ಅಂದರೆ ಹಾಗಲ್ಲ, ಸಾಕ್ಷಾತ್ ಎಂಜಲನ್ನು ಕೊಟ್ಲು ಅಂತಲ್ಲ, ಆದರೆ ಅತ್ಯಂತ ಸ್ವಾದುವಾದ ಮರದ ಹಣ್ಣನ್ನು ಹುಡುಕಿ ಆ ಮರದ ಹಣ್ಣನ್ನು ತಾನು ಸೇವಿಸಿ ಆ ಮರದ ಹಣ್ಣು ಮಾತ್ರ ರಾಮದೇವರಿಗೆ ಯೋಗ್ಯ. ಹೀಗೆ ಸಾರಾಸಾರಗಳನ್ನು ಭೇದ ಮಾಡಿ ಅದನ್ನು ಸಾರವನ್ನು ಮಾತ್ರ ದೇವರಿಗೆ ಕೊಡಬೇಕು ಅಂತ ಎಷ್ಟೋ ವರ್ಷದಿಂದ ರಾಮನಿಗಾಗಿ ಕಾಯ್ತಾ ಜೀರ್ಣದೇಹಳಾಗಿದ್ದ ಆ ಶಬರಿಯನ್ನು ಅವಳ ಭಕ್ತಿಗೆ ಮೆಚ್ಚಿ ಅವಳಿಗೆ ಮೋಕ್ಷವನ್ನೇ ರಾಮದೇವರು ಕೊಟ್ಟರು. ಹೀಗೆ ಎರಡನೇ ಬಾರಿ ಶರಭಂಗ ಋಷಿಗಳಿಗೆ ಮೋಕ್ಷವನ್ನು ಪ್ರದಾನ ಮಾಡಿದ್ದಲ್ಲದೆ ಶಬರಿ ಎಂಬ ಬೇಡರ ಜಾತಿಯಲ್ಲೇ ಬಂದ ಕನ್ಯೆಗೂ ಅಂದರೆ ಭಕ್ತಿ ಮಾತ್ರ ಭಗವಂತ ಭಕ್ತಿಗೆ ಒಲಿತಾನೆ ಹೊರತು ಅವನಿಗೆ ಯಾವ ವರ್ಗ, ಯಾವ ಸ್ತ್ರೀಯೋ ಪುರುಷನೋ, ಯಾವ ಕುಲವೋ, ಯಾವ ವರ್ಣವೋ ಅನ್ನೋದನ್ನು ಭಗವಂತ ನೋಡೋದಿಲ್ಲ ಅನ್ನೋದಕ್ಕೆ ಇದು ದೊಡ್ಡ ನಿದರ್ಶನ. ಅಂಥ ಭಕ್ತಳಾದ ಬೇಡ ಜಾತಿಯೊಬ್ಬ ಸ್ತ್ರೀಯರಿಗೂ ಕೂಡ ಮೋಕ್ಷವನ್ನು ಕರುಣಿಸಿ ತಾವು ಮುಂದಿನ ಒಂದು ಕಾರ್ಯವನ್ನು ಚಿಂತನೆ ಮಾಡ್ತಿರ್ಬೇಕಾದ್ರೆ ಸುಗ್ರೀವ ಹನುಮಂತನನ್ನು ಇವರು ಯಾರು, ಇವರಿಂದ ನಮಗೆ ಅಪಾಯವೇ ಅಂತ ತಿಳಿಲಿಕ್ಕಾಗಿ ಕಳಿಸಿಕೊಡ್ತಾನೆ. ಹನುಮಂತ ಒಬ್ಬ ಸನ್ಯಾಸಿಯ ವೇಷದಲ್ಲಿ ಬಂದು ಒಳ್ಳೆಯ ಶುದ್ಧವಾದ ಮಾತಿನಿಂದ ರಾಮನನ್ನು ಪ್ರೀತಿಗೊಳಿಸ್ತಾನೆ. ಕೊನೆಗೆ ಯಾರು ಎಂಬೆಲ್ಲ ಕುಶಲ ಪ್ರಶ್ನೆಯಾದಾಗ ಹನುಮಂತ ತಾನು ಹೀಗೆ ಸುಗ್ರೀವನ ಒಬ್ಬ ಸೇವಕ, ಸುಗ್ರೀವ ಇಲ್ಲಿ ಬೀಡು ಬಿಟ್ಟಿದ್ದಾನೆ ಅಂತ ಹೇಳಿದಾಗ ರಾಮದೇವರು ಕೂಡ ತಾವು ಬಂದ ಕಾರ್ಯವನ್ನು ತಿಳಿಸ್ತಾರೆ. ಹೀಗೆ ಹನುಮಂತನೆಯಿಂದ ಸುಗ್ರೀವನನ್ನು ಭೇಟಿ ಮಾಡಲಿಕ್ಕೆ ಅವನು ಉಳಿದುಕೊಂಡ ಪರ್ವತಕ್ಕೆ ರಾಮದೇವರು ಲಕ್ಷ್ಮಣದೇವರು ಹನುಮಂತನ ಸಹಿತ ಹೋಗ್ತಾರೆ. ಅಲ್ಲಿ ಸುಗ್ರೀವನ ಭೇಟಿಯಾಗತ್ತೆ. ಇಬ್ಬರಲ್ಲೂ ಉಭಯ ಕುಶಲೋಪರಿ ಆದಾಗ ಸುಗ್ರೀವ ಕೂಡ ತಾನು ಹಿಂದೆ ರಾವಣ ಪುಷ್ಪಕದಲ್ಲಿ ಹಾರ್ತಿದ್ದಾಗ ಸ್ತ್ರೀಯೊಬ್ಬಳು ಕೊಟ್ಟ ಆಭರಣಗಳನ್ನು ತಂದು ತೋರಿಸಿದಾಗ ರಾಮದೇವರು ಖಂಡಿತ ಇದು ಸೀತೆಯದ್ದೇ ಅಂತ ಸೀತೆಯನ್ನು ಸ್ಮರಿಸಿಕೊಂಡು ನೊಂದುಕೊಳ್ತಾರೆ. ಕೇವಲ ಅವಳ ಪಾದಾಭರಣವನ್ನು ಲಕ್ಷ್ಮಣ ಗುರುತಿಸ್ತಾನೆ. ಇದು ಅವನ ಅತ್ತಿಗೆಯಲ್ಲಿ ಅಣ್ಣನ ಪತ್ನಿಯಲ್ಲಿ ತಾನಿಟ್ಟ ಮಾತೃಸ್ಥಾನದ ಒಂದು ಸ್ಮರಣೆಯನ್ನು ವಾಲ್ಮೀಕಿಗಳು ತುಂಬ ಚೆನ್ನಾಗಿ ಕಟ್ಟಿಕೊಡ್ತಾರೆ. ಅವಳನ್ನು ನಿತ್ಯ ಪಾದಾಭಿವಂದನ ಮಾಡೋದ್ರಿಂದ ಅವಳ ಪಾದಾಭರಣ ಮಾತ್ರ ನನಗೆ ಸ್ಮರಣೆ ಇದೆ ಅಂತ ಹೇಳುವಷ್ಟು ನಿಷ್ಠೆಯಿಂದ ಲಕ್ಷ್ಮಣ ಅವಳ ಸೇವೆಯನ್ನು ಮಾಡಿರ್ತಾನೆ. ಅದನ್ನು ಈ ಎಲ್ಲ ಹೃದಯ ಪ್ರಸಂಗಗಳನ್ನು ಹೇಳ್ಕೊಳ್ತಿರ್ಬೇಕಾದ್ರೆ ಸುಗ್ರೀವನು ಕೂಡ ತನ್ನ ಅಣ್ಣ ವಾಲಿಯ ಪರಾಕ್ರಮ, ಅವನು ಅವರಿಬ್ಬರಲ್ಲಿ ವೈಮನಸ್ಯ ಬಂದ ಕಾರಣ ಹಿಂದೆ ರಾಕ್ಷಸನ್ನು ಸಂಹಾರ ಮಾಡುವ ಪ್ರಸಂಗದಲ್ಲಿ ಅದರಿಂದಾಗಿ ವಾಲಿ ಇವನನ್ನು ಹೊರಗಟ್ಟಿ ಅವನ ಹೆಂಡತಿಯಾದ ತಾರೆಯನ್ನೇ ತಾನು ಭೋಗಿಸ್ತಾ ಇರುವ ಒಂದು ದುಃಖಕರ ಪ್ರಸಂಗವನ್ನು ಹೇಳ್ಕೊಡ್ತಾನೆ.
ತನ್ನ ಪತ್ನಿ ರುಮೆಯನ್ನೂ ಕೂಡ ತಾನು ಬಲಾತ್ಕಾರವಾಗಿ ಭೋಗಿಸ್ತಿರೋ ವಿಷಯವನ್ನು ದುಃಖದಿಂದ ಹೇಳ್ಕೊಳ್ತಾನೆ. ಆಗ ಇಬ್ಬರಲ್ಲೂ ಒಪ್ಪಂದ ಆಗತ್ತೆ. ವಾಲಿಯನ್ನು ಕೊಂದು ರಾಮದೇವರು ನಿನಗೆ ರಾಜ್ಯವನ್ನು ಮರಳಿಸಿ ಕೊಡ್ತೀನಿ, ನೀನು ನನಗೆ ಸೀತಾನ್ವೇಷಣೆಗೆ ಸಹಾಯ ಮಾಡಬೇಕು ಅಂತ ಹೇಳಿದಾಗ ರಾಮದೇವರ ಬಲದ ಬಗ್ಗೆ ಅಪನಂಬಿಕೆಯನ್ನು ಹೊಂದಿ ಸುಗ್ರೀವ ಅನೇಕ ರೀತಿಯಲ್ಲಿ ಅವನ ಬಲವನ್ನು ಪರೀಕ್ಷೆ ಮಾಡಲಿಕ್ಕೆ ಹೇಳ್ತಾನೆ. ಅದಕ್ಕಾಗಿ ಸಪ್ತ ತಾಲ ವೃಕ್ಷಗಳನ್ನು ತನ್ಮೂಲಕ ಅಲ್ಲಿದ್ದ ರಾಕ್ಷಸರನ್ನು ರಾಮ ಭೇದಿಸ್ತಾನೆ. ಅಷ್ಟೇ ಅಲ್ಲದೆ ಹಿಂದೆ ವಾಲಿ ಕೊಂದು ಬಿಸಾಡಿದ ಅವನ ಅಸ್ಥಿ, ದುಂದುಬಿಯ ಅಸ್ಥಿಯೇ ಅಷ್ಟೊಂದು ಬಲವನ್ನು ಹೊಂದಿರುತ್ತೆ. ಅದನ್ನು ಉಗುರಿನಿಂದ ಸ್ಪರ್ಶ ಮಾಡಿ ರಾಮದೇವರು ದೂರದ ಕಡಲಿಗೆ ಎಸಿತಾರೆ. ಈ ಎಲ್ಲ ರೀತಿಯ ಬಲಗಳನ್ನು ಪ್ರದರ್ಶನ ಮಾಡಿದ ಮೇಲೆ ರಾಮದೇವರ ಬಲದಿಂದ ಸಂತುಷ್ಟರಾಗಿ ಸುಗ್ರೀವ ಅವನ ಆಜ್ಞೆಯಂತೆ ವಾಲಿಯನ್ನು ಯುದ್ಧಕ್ಕೆ ಕರೀತಾನೆ. ಒಮ್ಮೆ ಇಬ್ಬರಲ್ಲೂ ಯುದ್ಧ ಆದಾಗ ರಾಮದೇವರು ತಟಸ್ಥವಾಗಿ ನಿಂತುಕೊಂಡು ಸಮಾಜಕ್ಕೆ ಒಂದು ಸಂದೇಶವನ್ನು ಕೊಡ್ತಾರೆ. ಎಷ್ಟಾದರೂ ಅಣ್ಣ ತಮ್ಮಂದಿರಲ್ಲಿ ವೈಮನಸ್ಯ ಇದ್ದಾಗ ನಾವು ಅದಕ್ಕೆ ಸೊಪ್ಪು ಹಾಕಬಾರ್ದು. ಯಾಕೆಂದರೆ ಯಾವತ್ತಿದ್ರೂ ಅಣ್ಣ ತಮ್ಮಂದಿರು ತಾವು ಒಂದಾಗುವ ಒಂದು ಸಾಧ್ಯತೆ ಇದ್ದಾಗ ಅದನ್ನು ನಾವು ಕೆಡಿಸಬಾರ್ದು ಅನ್ನೋ ರೀತಿಯಲ್ಲಿ ಏನನ್ನೂ ಮಾಡದೆ ವಾಲಿಯಿಂದ ಸುಗ್ರೀವ ಸೋತು ಬಂದಾಗ ಸುಗ್ರೀವ ನೊಂದುಕೊಳ್ತಾನೆ. ಆಗ ಸುಗ್ರೀವನನ್ನು ಸಮಾಧಾನ ಮಾಡ್ತಾ, ಇಬ್ಬರೂ ಒಂದೇ ಥರ ಇದ್ದೀರಿ, ಹಾಗಾಗಿ ನಿಮ್ಮನ್ನು ಗುರುತಿಸ್ಲಿಕ್ಕೂ ಆಗಲಿಲ್ಲ. ಅಷ್ಟಲ್ಲದೆ ನಿಮ್ಮಿಬ್ಬರಲ್ಲಿ ಮತ್ತೆ ನಾನು ಮಧ್ಯಪ್ರವೇಶ ಮೊದಲನೇ ಬಾರಿ ಮಾಡಬಾರ್ದು ಅಂತ ರಾಮದೇವರು ಹೇಳಿದಾಗ ಮತ್ತೆ ತಾನು ಹನುಮಂತ ದೇವರಿಂದ ಹಾರವನ್ನು ಹಾಕಿಸಿಕೊಂಡು ಯುದ್ಧಕ್ಕೆ ಮರಳುತ್ತಾನೆ ಸುಗ್ರೀವ. ಈಗ ವಾಲಿ ಮತ್ತು ಸುಗ್ರೀವರಲ್ಲಿ ಘೋರ ಯುದ್ಧ ಆಗ್ತಿರ್ಬೇಕಾದ್ರೆ ಮರದ ಮರೆಯಲ್ಲಿ ನಿಂತು ಬಾಣದಿಂದ ವಾಲಿಗೆ ರಾಮದೇವರು ಬಾಣವನ್ನು ಹೊಡಿತಾರೆ. ಆಗ ವಾಲಿ ಅನೇಕ ಪ್ರಶ್ನೆಗಳನ್ನು ಮಾಡ್ತಾನೆ, ದುಃಖವನ್ನು ತೋರ್ತಾನೆ. ನೀನು ರಾಜನಾಗಿ ಇಂಥ ಒಂದು ದೊಡ್ಡ ಅನ್ಯಾಯವನ್ನು ಮಾಡಿದಿ ಅಂತ ಹೇಳ್ತಾನೆ. ಇದು ಎಲ್ಲರಲ್ಲೂ ಚರ್ಚಿತವಾದ ಪ್ರಸಂಗ. ರಾಮದೇವರು ಅನ್ಯಾಯ ಮಾಡಿದರು, ವಾಲಿಯನ್ನು ಮೋಸದಿಂದ ಕೊಂದರು ಅಂತ. ಹಾಗಲ್ಲ. ಮೊದಲನೇ ವಿಷಯ ಏನಂದರೆ, ಸುಗ್ರೀವ ಶರಣು ಬಂದವನು, ಅವನಿಗೆ ಅಭಯ ಪ್ರದಾನ ಮಾಡೋದು ಕ್ಷತ್ರಿಯನಾದ ರಾಮನ ಕರ್ತವ್ಯ. ಇನ್ನೊಂದು ವಿಷಯ ಏನಂದರೆ, ವಾಲಿ ತನ್ನನ್ನು ಮರೆಯಲ್ಲಿ ಕೊಂದಿ ಅಂದಾಗ ತಾನು ಮಾನವ ಅಂತ ಹೇಳ್ಕೊಳ್ತಾನೆ. ಅದೇ ಹೀಗೆಲ್ಲ ಕೊಲ್ಲಬಾರ್ದಿತ್ತು ಅಂತ ಹೇಳಬೇಕಾದ್ರೆ, ನಾನು ಸ್ತ್ರೀಯನ್ನು ಯಾಕೆ ಭೋಗ ಮಾಡ್ತಿದ್ದಿ ಅಂದಾಗ ನನಗೆ ಆ ಕಾನೂನು ನಡೆಯೋದಿಲ್ಲ, ಯಾಕೆಂದರೆ ನಾನು ವಾನರ ಅಂತ ಹೇಳ್ತಾನೆ. ಹೀಗೆ ಅವಕಾಶವಾದಿಯಾಗಿ ವಾಲಿ ಚಿತ್ರಿತನಾಗ್ತಾನೆ. ಇಲ್ಲಿ ತನ್ನ ಒಂದು ಒಳಿತಿಗಾಗಿ ತಾನು ಮಾಡಿದ್ದಕ್ಕನ್ನು ಸರಿ ಅನ್ನೋದಕ್ಕಾಗಿ ಧರ್ಮದ ಸೂಕ್ಷ್ಮವನ್ನು ಬಳಸ್ಕೊಳ್ಳೋ ಅಂತೆ ಇಬ್ಬಂದಿಯಾದ ಯೋಜನೆಯನ್ನು ಹೊಂದಿರ್ತಾನೆ. ಇಷ್ಟಾಗಿ ಅವನಿಗೂ ರಾವಣನಿಗೂ ಸ್ತ್ರೀ ವಿಷಯದಲ್ಲಿ ಯಾವುದೇ ಒಂದು ಒಡಂಬಡಿಕೆ ಆಗಿರುತ್ತೆ. ಸ್ತ್ರೀ ವಿಷಯದಲ್ಲಿ ನಾನು ನಿನ್ನ ಸುದ್ದಿಗೆ ಬರಲ್ಲ, ನೀನು ನನ್ನ ಸುದ್ದಿಗೆ ಬರಬೇಡ ಅಂತ. ಹಾಗಾಗಿ ವಾಲಿ ಎಂದಿಗೂ ರಾಮನ ಸಹಾಯಕ್ಕೆ ಬರುವ ಪ್ರಸಂಗವೂ ಇರೋದಿಲ್ಲ. ಈ ಎಲ್ಲ ಸೂಕ್ಷ್ಮಗಳನ್ನು ರಾಜನಾಗಿ, ಒಬ್ಬ ನಾಯಕನಾಗಿ ಮತ್ತು ಈ ಎಲ್ಲ ಕಾರಣಗಳಿಂದ ವಾಲಿಯನ್ನು ಸಂಹಾರ ಮಾಡೋದು ರಾಮನಿಗೆ ಒಂದು ಅವಶ್ಯಕ ಕಾರ್ಯ ಆಗಿರುತ್ತೆ. ಇದನ್ನು ಬಹಳ ಸೂಕ್ಷ್ಮವಾಗಿ ನಾವು ಚಿಂತನೆ ಮಾಡಬೇಕಾಗತ್ತೆ. ಇಷ್ಟೆಲ್ಲ ಆದಾಗ ಕೂಡ ಕೊನೆಗೆ ವಾಲಿಯೇ ಇದನ್ನು ಒಪ್ಪಿಕೊಂಡು ಮತ್ತೆ ಬದುಕಿಸ್ತೀನಿ ನೀನು ಇಷ್ಟು ಇಚ್ಛೆ ಪಡೋದಾದರೆ ಅಂತ ರಾಮ ಹೇಳಿದಾಗ, ನಿನ್ನಿಂದ ಬರುವ ಸಾವಿಗಿಂತ ಇನ್ನು ಯಾವ ಬದುಕು ನನಗೆ ಬೇಡ ಅಂತ ವಾಲಿಯೇ ತನ್ನ ಸಾವನ್ನು ಒಪ್ಪಿಕೊಂಡು ರಾಮನನ್ನು ಧ್ಯಾನ ಮಾಡ್ತಾ ತನ್ನ ಮೂಲ ರೂಪವನ್ನು ಸೇರ್ತಾನೆ. ಹಾಗಾಗಿ ಅವನೇ ಇದನ್ನು ಒಪ್ಪಿಕೊಂಡ ಸಾವು. ಹಾಗಾಗಿ ವಾಲಿಯನ್ನು ಮೋಸದಿಂದ ಕೊಂದ ಇಂಥ ಮಾತುಗಳನ್ನು ನಾವು ಹಗುರವಾಗಿ ಪರಿಗಣಿಸಬೇಕೇ ಹೊರತು ಇದು ತಥ್ಯ ಅಲ್ಲ. ಹೀಗೆ ಅಂತೂ ವಾಲಿ ಸಂಹಾರವಾಗಿ ಮಾತಿನಂತೆ ರಾಮದೇವರು ಸುಗ್ರೀವನನ್ನು ಪಟ್ಟಾಭಿಷೇಕ ಮಾಡಿ ಅಂಗದನನ್ನು ಕೂಡ ಚೆನ್ನಾಗಿ ನೋಡ್ಕೊಳ್ಳೋ ಹಾಗೆ ಯುವರಾಜನನ್ನಾಗಿ ಮಾಡಿ ತಾರೆಯನ್ನು ಕೂಡ ಗೌರವದಿಂದ ನಡೆಸಿಕೊಳ್ಳುವಂತೆ ಸುಗ್ರೀವನಿಗೆ ಉಪದೇಶ ಮಾಡಿ ಅವನನ್ನು ಅನುಗ್ರಹ ಮಾಡ್ತಾನೆ. ಇಷ್ಟಾದರೂ ಕೂಡ ಅನೇಕ ತಿಂಗಳುಗಳು ಕಳೆದರೂ ಕೂಡ ಸುಗ್ರೀವ ತನ್ನ ಕಾರ್ಯಕ್ಕೆ ಬರದೇ ಇದ್ದಾಗ ಲಕ್ಷ್ಮಣನನ್ನು ಕಳಿಸಿಕೊಡ್ತಾನೆ. ಇತ್ತ ಹನುಮಂತನೂ ಕೂಡ ನಿನ್ನ ಸುಖದಲ್ಲಿ ರಾಮ ಕಾರ್ಯವನ್ನು ನೀನು ಮರೆತಿದ್ದಿ, ಮಳೆಗಾಲ ಎಲ್ಲ ಕಳೀತು, ಇನ್ನೂ ನೀನು ಪ್ರವೃತ್ತನಾಗ್ತಾನಿಲ್ಲ, ಇದು ನಿನ್ನ ಕರ್ತವ್ಯ ಚ್ಯುತಿ ಅಂತ ಸುಗ್ರೀವನನ್ನು ಬೈತಿರಬೇಕಾದ್ರೆ ಕ್ರೋಧಗೊಂಡ ಲಕ್ಷ್ಮಣನನ್ನು ನೋಡಿ ಭಯಗೊಂಡ ಸುಗ್ರೀವ ಇಲ್ಲ, ಇನ್ನು ನಿಧಾನ ಮಾಡೋದಿಲ್ಲ ಅಂತ ರಾಮಕಾರ್ಯಕ್ಕಾಗಿ
ಇಡೀ ಪ್ರಪಂಚದ ಎಲ್ಲ ಕಡೆಗಳಿಂದ ತನ್ನ ವಾನರ ಸೇನೆಯನ್ನು ಕರ್ಕೊಂಬಂದು ರಾಮನ ಮುಂದೆ ನಿಲ್ಲಿಸ್ತಾನೆ, ಅವರ ಬಲಾಬಲಗಳನ್ನು ತಿಳಿಸ್ತಾನೆ ಅಂತ ಇಷ್ಟು ಕಥೆಯನ್ನು ಸಂಗ್ರಹ ಮಾಡ್ತಾರೆ ಇಲ್ಲಿ.